ಅಧ್ಯಾಯ 15. ನಾವು ಒಪ್ಪಬಹುದಾದ ಮತ. ಮಾನವನಿಗೆ ಯಾವುದಾದರೂ ಒಂದು ದೃಢವಾದ ನಂಬಿಕೆ ಬೇಕು. ಅದು ಅವನ ಇಡೀ ಜೀವನವನ್ನು ನಿಯಂತ್ರಿಸುತ್ತಿರಬೇಕು. ಮಾನವನ ಮನಸ್ಸು ಚಂಚಲ. ಅವನು ಇನ್ನೂ ಅರ್ಧ ಪಶು. ದೃಢವಾದ ನಂಬಿಕೆಯೊಂದಿದ್ದರೆ ಅದು ಅವನನ್ನು ಪಶುಮಟ್ಟದಿಂದ ಮೇಲಕ್ಕೇರಿಸಲು ನೆರವು ಕೊಡಬಹುದು. ಆದ್ದರಿಂದ ನೀವು ಅವನ ಮತವನ್ನು ಕಿತ್ತುಕೊಂಡರೆ ಅದಕ್ಕೆ ಬದಲಾಗಿ ಉದ್ಧಾರಕವಾದ ಬೇರೊಂದು ನಂಬಿಕೆಯನ್ನು ಕೊಡಬೇಕು. ಇದು ನಮಗೆಲ್ಲರಿಗೂ ಪರಿಚಿತವಾದ ವಾದ. ಈ ವಾದವನ್ನು ತಳ್ಳಿಹಾಕುವುದು ಸಾಧ್ಯವಲ್ಲ. ಮಾನವ ಅರ್ಧ ಪಶು ಎಂಬುದು ನಿಜ. ಅದನ್ನು ನಿಂತು ನಡೆಸುವ ಲೋಕೋದ್ಧಾರಕ ತತ್ವವೊಂದು ಬೇಕು ಎಂಬುದನ್ನು ಚರ್ಚೆಯಿಲ್ಲದೆ ಒಪ್ಪಬಹುದು. ಅವನ ಬದುಕು ಆಕಸ್ಮಿಕಗಳ ಕಂತೆಯಾಗಬಾರದಷ್ಟೆ. ಆ ತತ್ವ ನಮಗೆ ತೋರಿಸಬೇಕಾದ್ದು ಎಲ್ಲಿಯ ದಾರಿ? ಪರಲೋಕದ್ದಂತೂ ಅಲ್ಲ. ದೇವರೇ ಇಲ್ಲ ಎನ್ನುವವರಿಗೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ಎಂದು ಕೇಳುವ ಹಕ್ಕಿಲ್ಲ. ನಮಗೆ ಮಾರ್ಗದರ್ಶನ ಬೇಕಾಗಿರುವುದು ಇಹಲೋಕ ಎಂಬ ಚಕ್ರಭೀಮನ ಕೋಟೆಯಲ್ಲಿರುವ 108 ಓಣಿಗಳಲ್ಲಿ. ಇಹಲೋಕ ಶಾಶ್ವತವಲ್ಲ ಎಂಬ ಮಾತು ಹಿಂದೆಯೇ ಬಂದಿದೆ. ಆ ಮಾತನ್ನು ನೆಚ್ಚಿ ಇಹವನ್ನು ಕಡೆಗಣಿಸುವಂತಿಲ್ಲ. ಒಂದು ದೃಷ್ಟಿಯಿಂದ ನೋಡಿದರೆ ಇಹಲೋಕದ ಮಾನವನ ಇರವು ಶಾಶ್ವತವೇ ಹೌದು. ನಮ್ಮ ಭೌತ ದೇಹ ಕೂಡ ಒಂದರ್ಥದಲ್ಲಿ ಶಾಶ್ವತ. ನಾವು ಸತ್ತ ಮೇಲೂ ನಮ್ಮ ದೇಹದಲ್ಲಿದ್ದ ಕಾರ್ಬನ್, ಕಬ್ಬಿಣ ಇತ್ಯಾದಿ ಭೌತಾಂಶಗಳು ನಷ್ಟವಾಗುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರುತ್ತವೆ. ನಾವು ಹುಡುಗರಾಗಿದ್ದಾಗ ನಮ್ಮ ವಿಜ್ಞಾನ ಮೇಷ್ಟ್ರು "ವೆನ್ ಅ ಕ್ಯಾಂಡಲ್ ಬರ್ನ್ಸ್ ನಥಿಂಗ್ ಈಸ್ ಲಾಸ್ಟ್", ಮೊಂಬತ್ತಿ ಉರಿದು ಹೋದಾಗ ಅದರಲ್ಲಿದ್ದ ಯಾವೊಂದೂ ನಷ್ಟವಾಗುವುದಿಲ್ಲ ಎಂದು ಹೇಳುತ್ತಿದ್ದುದನ್ನು ನೆನೆಯಬಹುದು. ಈ ಭೌತ ವಿಜ್ಞಾನದ ದೃಷ್ಟಿಗಿಂತ ಎಷ್ಟೋ ಪಟ್ಟು ಗಹನವಾದ ದೃಷ್ಟಿಯಿಂದಲೂ ನಾವು ಶಾಶ್ವತ ಎನ್ನುವುದು ಸಾಧ್ಯ. ನಮ್ಮ ಯೋಚನೆಗಳು, ನಮ್ಮಲ್ಲಿ ಸುಳಿದು ಹೋಗುವ ಭಾವನೆಗಳು, ನಮ್ಮ ಕೋಪತಾಪಗಳು ಇವೊಂದೂ ನಶ್ವರವಲ್ಲ, ಶಾಶ್ವತ. ಮೊನ್ನೆ ಯಾರೋ ಒಬ್ಬ ನನ್ನ ಮೇಲೆ ಕೋಪಿಸಿಕೊಂಡು ಕೆಟ್ಟ ಮಾತುಗಳನ್ನಾಡಿದ ಎಂದಿಟ್ಟುಕೊಳ್ಳೋಣ. ಅದು ನನ್ನಲ್ಲಿ ಕೋಪದ ಅಲೆಯನ್ನು ಎಬ್ಬಿಸುತ್ತದೆ. ಆಗ ನನ್ನ ಶಿಷ್ಯನೊಬ್ಬ "ನೆನ್ನೆ ನೀವು ಹೇಳಿದ್ದು ಸರಿಯಾಗಿ ಅರ್ಥವಾಗಲಿಲ್ಲ ಸಾರ್, ದಯವಿಟ್ಟು" ಎಂದು ಪ್ರಾರಂಭಿಸಿದರೆ ನನ್ನ ಕೋಪ ಅವನ ಮೇಲೆ ತಿರುಗುತ್ತದೆ. "ನಿನಗೆ ತಲೆ ಇದ್ದಿದ್ದರೆ ಅರ್ಥವಾಗುತ್ತಿತ್ತು, ಮಣ್ಣು ತಿನ್ನು ಹೋಗು" ಎಂದು ಕಿರುಚುತ್ತೇನೆ. ನನ್ನ ಕೋಪ ಅವನಲ್ಲೂ ಕೋಪದ ಅಲೆಯನ್ನೆಬ್ಬಿಸುತ್ತದೆ. ಆ ಅಲೆ ಅವನ ತಮ್ಮನ ಮೇಲೆ ಉರುಳುತ್ತದೆ. ಆ ತಮ್ಮ ರೇಗಿ ತನ್ನ ಸ್ನೇಹಿತನ ಮೇಲೆ. ಹೀಗೆ ನನ್ನನ್ನು ಮೊದಲು ರೇಗಿಸಿದವನು ಬದುಕಿನ ಮಹಾಸಾಗರದಲ್ಲಿ ಎಬ್ಬಿಸಿದ ಅಲೆ ಮೊದಲು ಜೋರಾಗಿ, ಅನಂತರ ಬರುಬರುತ್ತಾ ದುರ್ಬಲವಾಗಿ ಇಡೀ ಸಾಗರದ ಮೇಲೆ ಪರಿಣಾಮ ಉಂಟುಮಾಡುತ್ತದೆ. ಆ ಪರಿಣಾಮ ಮೊದಲು ಸ್ಪಷ್ಟವಾಗಿದ್ದು ಅನಂತರ ಮಸುಕಾಗುತ್ತಾ ಹೋಗುತ್ತದೆ. ಆದರೆ ಅದು ಎಷ್ಟೇ ಕ್ಷೀಣವಾಗಿರಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ಆ ಕೋಪ ನಮ್ಮ ಸ್ವಭಾವದ ಹದವನ್ನು ಸ್ವಲ್ಪ ಬದಲಾಯಿಸಿರುತ್ತದೆ. ಮೇಲೆ ಹೇಳಿದ್ದು ಕೋಪದ ಮತ್ತು ಕೆಟ್ಟ ಮಾತಿನ ಮತ್ತು ಕೆಟ್ಟ ಕೆಲಸದ ಪರಿಣಾಮ. ಒಳ್ಳೆಯ ಮಾತಿನ, ಒಳ್ಳೆಯ ಕೆಲಸದ ಪರಿಣಾಮದ ಕಥೆಯೂ ಇಂಥದ್ದೇ. ನಾನು ದುಃಖದಿಂದ ಕೊರಗಿದಾಗ ಯಾರಾದರೊಬ್ಬರು ಬಂದು ಸಮಾಧಾನದ ತಂಪೆರೆದರೆ ನನ್ನ ಮನಸ್ಸು ಮೃದುವಾಗುತ್ತದೆ. ಆ ಮೃದುತ್ವದ ಕೃತಜ್ಞತೆಯ ಅಲೆ ನನ್ನಿಂದ ಹೊರಟು ಇತರರ ಮೇಲೆ, ಅವರಿಂದ ಮತ್ತಿತರರ ಮೇಲೆ ಹರಿದು ಕೊನೆಗೆ ಅಗೋಚರವಾಗುತ್ತದೆ, ಆದರೆ ನಾಶವಾಗುವುದಿಲ್ಲ. ಹೀಗೆ ಮಾನವನಿಂದ ಹೊರಹೊಮ್ಮಿದ ಒಳ್ಳೆಯತನ ತನ್ನ ಪ್ರಭಾವವನ್ನು ಕೆಟ್ಟತನದ ಮೇಲೂ ಬೀರುತ್ತದೆ ಮತ್ತು ತದ್ವಿರುದ್ಧ. ಈ ಅಲೆಗಳು ಒಬ್ಬರಿಂದ ಇಬ್ಬರಿಂದ ಮಾತ್ರವಲ್ಲ, ಪ್ರಪಂಚದ ಕೋಟ್ಯಂತರ ಜನರೆಲ್ಲರಿಂದಲೂ ಹೊರಡುತ್ತಿವೆ, ಸಾಗುತ್ತಿವೆ, ಪರಿಣಾಮವನ್ನುಂಟು ಮಾಡುತ್ತಿವೆ. ಒಂದೇ ಒಳ್ಳೆಯ ಅಥವಾ ಕೆಟ್ಟ ಕೆಲಸ ವರ್ಷಗಳ ನಂತರ ನೆನಪಿಗೆ ಬಂದು ಮತ್ತೆ ಒಳ್ಳೆತನದ ಅಥವಾ ಕೆಟ್ಟತನದ ಅಲೆಯನ್ನು ಎಬ್ಬಿಸಬಹುದು. ಎಂದೋ ಕೇಳಿದ ಗಾನ ಮತ್ತೆ ಮನಸ್ಸಿನಲ್ಲಿ ತನ್ನನ್ನು ತಾನೇ ಹಾಡಿಕೊಂಡು ಮನಃಪ್ರಸಾದ ತರುವಂತೆ ಆ ಪ್ರಸಾದದ ಹೊಸ ಅಲೆ ಮತ್ತೆ ನಮ್ಮಿಂದ ಹೊರಡುತ್ತದೆ. ಇದೆಲ್ಲದರ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಅದ್ಭುತವಾದ ಪ್ರಜ್ಞೆಯೊಂದು ವಿಶ್ವದಲ್ಲಿ ಬೆಳೆಯುತ್ತಿದೆ. ಅದರಲ್ಲಿ ಎಷ್ಟೇ ನಿಧಾನವಾಗಿಯಾಗಲಿ, ಎಷ್ಟೇ ಅಲ್ಪ ಪ್ರಮಾಣದಲ್ಲಾಗಲಿ ಒಳ್ಳೆಯದರ ಕೈ ಮೇಲಾಗುತ್ತಿದೆ. ಆ ಪರಮಪ್ರಜ್ಞೆಯಲ್ಲಿ ನಮ್ಮ ಅಂಶ ಸೇರಿದೆ. ಅದು ಯಾರೊಬ್ಬರ ಪ್ರಜ್ಞೆಯೂ ಅಲ್ಲ. ಎಲ್ಲರ ಪ್ರಜ್ಞೆಯ ಅಂಶಗಳೂ ಅದರಲ್ಲಿ ಸೇರಿ ಅದನ್ನು ಸಂಪದ್ಯುಕ್ತವಾಗಿಸಿವೆ. ಆ ಪ್ರಜ್ಞೆಗೆ ನಮ್ಮ ಅರಿವಿಲ್ಲ, ಆದರೆ ಅದರ ಪ್ರಭಾವ ನಮ್ಮ ಮೇಲೆ ಬಿದ್ದೇ ಬೀಳುತ್ತದೆ. ನಾನು ಕಸಿ ಮಾಡಿ ಬೆಳೆಸಿದ ಗುಲಾಬಿ ಗಿಡ ಹೂವು ಬಿಟ್ಟು ಪರಿಮಳ ಬೀರುತ್ತಿದೆ. ನಾನು ಕಸಿ ಮಾಡಿದೆನೆಂಬುದರ ಅರಿವು ಅದಕ್ಕಿಲ್ಲ. ಅದರ ಪರಿಮಳವನ್ನು ಆಸ್ವಾದಿಸುವವರಿಗೂ ನನ್ನ ಕೈವಾಡದ ಅರಿವಿಲ್ಲ. ನಾನೂ ಅದನ್ನು ಮರೆಯಬಹುದು,
ಆದರೆ ಆ ಪರಿಮಳದ ಸೌಂದರ್ಯದ ಕೋಮಲತೆಯ ಪರಿಣಾಮ ಪ್ರಪಂಚದ ಮೇಲೆ ಆಗಿಯೇ ಇದೆ. ನಾನು ಕಸಿ ಮಾಡಿ ಹೊರಟಾಗ ಮುಳ್ಳು ಹೆಚ್ಚಾಗಿದ್ದ ಗುಲಾಬಿ ಪ್ರಭೇದದ ಕೊಂಬೆಗೆ ಬಹಳ ಕಡಿಮೆ ಮುಳ್ಳಿದ್ದ ಗಿಡದ ಕೊಂಬೆಯನ್ನು ಅಂಟಿಸಿದ್ದೆ. ಕಸಿಯ ಫಲವಾಗಿ ಬಂದ ಗಿಡದಲ್ಲಿ ಮುಳ್ಳು ಕಡಿಮೆಯಾಗಿತ್ತು. ಮಾನವಕುಲ ಹೀಗೆ ಕೆಟ್ಟದ್ದಕ್ಕೆ ಒಳ್ಳೆಯದನ್ನು ಕಸಿ ಮಾಡುತ್ತಿದೆ. ಹೊಸ ಗಿಡದಲ್ಲಿ ಹಳೆಯದೊಂದರ ಚೈತನ್ಯ, ಮತ್ತೊಂದರ ಪರಿಮಳ, ನವಿರು ಎರಡೂ ಸೇರಿವೆ. ಈ ಪರಿಮಳಕ್ಕೆ ತನ್ನನ್ನು ಅನುಭವಿಸುವವರೊಬ್ಬರು ಇದ್ದಾರೆ ಎಂಬ ಪ್ರಜ್ಞೆಯೇನೂ ಇಲ್ಲ. ಅದು ತನ್ನ ಪಾಡಿಗೆ ತಾನು ಇದೆ. ಮೇಲೆ ಬಣ್ಣಿಸಿದ ಮಾನವಕುಲದ ಸಂಕೀರ್ಣ ಪ್ರಜ್ಞೆಯೂ ಹಾಗೆಯೇ ತನ್ನ ಪಾಡಿಗೆ ತಾನಿದೆ. ಅದರ ವಲಯದಲ್ಲಿರುವವರೆಲ್ಲರೂ ಅದರಿಂದ ಪ್ರಭಾವಿತರಾಗುತ್ತಾರೆ. ಹಾಗೆ ಪ್ರಭಾವಿತರಾದದ್ದರ ಅರಿವು ಅವರಿಗೆ ಇರದಿರುವುದೂ ಸಾಧ್ಯ. ಆದರೆ ಅವರಲ್ಲಿ ತೀಕ್ಷ್ಣಮತಿಗಳಾದವರು ಆ ಅರಿವನ್ನು ತಂದುಕೊಳ್ಳಬಹುದು. ಈ ಪ್ರಜ್ಞೆಯೇ ಮಾನವಕುಲದ ಅಮೂಲ್ಯ ಆಸ್ತಿ. ಹೋಮೋಸೆಪಿಯನ್ಸ್ ಅಸ್ತಿತ್ವಕ್ಕೆ ಬಂದ ಕಾಲದಿಂದ ಇದೂ ಬೆಳೆಯುತ್ತಾ ಬಂದಿದೆ. ಪ್ರತಿ ತಲೆಮಾರಿನ ಪ್ರತಿಯೊಬ್ಬ ವ್ಯಕ್ತಿಯೂ ಇದಕ್ಕೆ ತನ್ನ ಕೊಡುಗೆಯನ್ನು ಒಪ್ಪಿಸಿರುತ್ತಾನೆ. ನಾವು ಸಾಮಾಜಿಕ ಪ್ರಜ್ಞೆ ಎಂದು ಕರೆಯುತ್ತೇವಲ್ಲ, ಅದು ಮೇಲೆ ಹೇಳಿದ ಪರಮ ಪ್ರಜ್ಞೆಯ ಪ್ರತಿಬಿಂಬ. ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ಐಡಿಯಾಗಳ ಪ್ರಪಂಚವೊಂದನ್ನು ಕಲ್ಪಿಸಿಕೊಂಡ. ಅವನಿಗೆ ಅದೇ ಪರಮ ಸತ್ಯ. ನಮ್ಮ ಇಹಲೋಕ ಆ ಸತ್ಯ ಪ್ರಪಂಚದ ಪ್ರತಿಬಿಂಬ. ಪರಮ ಪ್ರಜ್ಞೆಗೂ ಸಾಮಾಜಿಕ ಪ್ರಜ್ಞೆಗೂ ಇರುವ ಸಂಬಂಧ ಈ ಬಗೆಯದ್ದು ಎಂದುಕೊಳ್ಳಬಹುದೇನೋ. ಸಾಮಾಜಿಕ ಪ್ರಜ್ಞೆ ಪರಮ ಪ್ರಜ್ಞೆಯನ್ನು ಪ್ರತಿಬಿಂಬಿಸುತ್ತದೆಂದುಕೊಂಡರೆ ಆ ಪ್ರತಿಬಿಂಬ ಸಾಕಾದಷ್ಟು ಸಮರ್ಪಕವಾದದ್ದಲ್ಲ ಎನ್ನಬೇಕಾಗುತ್ತದೆ. ಆದರೂ ಅದರ ಆಧಾರದ ಮೇಲೆ ಪರಮ ಪ್ರಜ್ಞೆಯ ಸ್ವರೂಪವನ್ನು ಊಹಿಸಬಹುದು. ನಮ್ಮ ಸಾಮಾಜಿಕ ಪ್ರಜ್ಞೆಯಲ್ಲಿ ಆಗಿರುವ ಬದಲಾವಣೆಗಳ ಆಧಾರದ ಮೇಲೆ ಪರಮ ಪ್ರಜ್ಞೆಯಲ್ಲಿ ಆಗಿರುವ ಬದಲಾವಣೆಯನ್ನು ಊಹಿಸಬಹುದು. ದೇವರು ಎಂಬ ಕಲ್ಪನೆಯನ್ನು ಕುರಿತಂತೆ ಆಗಿರುವ ಬದಲಾವಣೆ ಇದಕ್ಕೆ ಉದಾಹರಣೆ. ದೇವರು ಮತ್ಸರಪೂರ್ಣನಾದ ದೇವರು. ನಾವು ಇತರ ದೇವರುಗಳನ್ನು ಪೂಜಿಸಿದರೆ ಅವನು ಸಹಿಸಲಾರ. ಹಾಗೆ ಪೂಜಿಸಿದವರನ್ನು ಕೊಂದರೆ ಅವನಿಗೆ ಸಂತೋಷವಾಗುತ್ತದೆ ಎಂಬ ಭಾವನೆ ಮಧ್ಯಪೂರ್ವದಲ್ಲಿ ಒಂದು ಕಾಲದ ಜನರಿಗೆ ಸ್ವಾಭಾವಿಕವಾಗಿಯೇ ಕಂಡಿತು. ಆ ಕಾಲದ ಪರಮ ಪ್ರಜ್ಞೆಯಲ್ಲಿ ದೇವರನ್ನು ಕುರಿತಂತೆ ಮೇಲೆ ಉದಾಹರಿಸಿದ ಭಾವನೆಗಿಂತ ಉತ್ತಮವಾದ ಭಾವನೆ ಇದ್ದಿರಬಹುದಾದರೂ ಆ ಎಲ್ಲ ಭಾವನೆಗಳ ಪರಿಶೀಲನೆ ನಡೆದು ಸ್ಫುಟವಾದ ಕಲ್ಪನೆಯೊಂದು ರೂಪುಗೊಂಡಿರಲಿಲ್ಲ. ಕ್ರಿಸ್ತನ ಕಾಲಕ್ಕೆ ಪ್ರೇಮ ಸ್ವರೂಪನಾದ ದಯಾಮೂರ್ತಿಯಾದ ದೇವರ ಕಲ್ಪನೆ ಸ್ಫುಟವಾಗಿ ರೂಪುಗೊಂಡಿತು. ಆ ಭಾವನೆ ಸಾಮಾಜಿಕ ಪ್ರಜ್ಞೆಯಲ್ಲೂ ಸೇರಿಕೊಂಡಿತು. ನಾವು ದೇವರನ್ನು ಹೇಗೆ ಕಲ್ಪಿಸಿಕೊಳ್ಳುತ್ತೇವೋ ಹಾಗೆ ಅದೇ ರೂಪದಲ್ಲೇ ಅವನು ಬಂದು ನಮ್ಮನ್ನು ಸಲಹುತ್ತಾನೆ. ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಅದು ಕೇಶವನಿಗೆ ತಲುಪುತ್ತದೆ. ಈ ಉನ್ನತ ಭಾವನೆಗಳು ನಮ್ಮಲ್ಲಿ ಬಹಳ ಹಿಂದಿನಿಂದಲೂ ಇವೆ. ಈಗ ಅವು ವಿಚಾರಪರರಲ್ಲೂ ಮಾನ್ಯತೆ ಪಡೆದಿವೆ. ಇಂಥ ಭಾವನೆಗಳು ಪರಮಪ್ರಜ್ಞೆಯಲ್ಲಿ ರೂಪುಗೊಂಡ ಮೇಲೂ ಕೆಲವು ಸಮಾಜಗಳಲ್ಲಿ, ಕೆಲವು ಜನರಲ್ಲಿ ಆ ನಂಬಿಕೆಯ ಅನುಸರಣೆ ಬದಲು ಶಿವ ಹೆಚ್ಚು, ವಿಷ್ಣು ಹೆಚ್ಚು ಮುಂತಾದ ಭಾವನೆಗಳಿದ್ದೇ ಇವೆ. ಇದಕ್ಕೆ ಕಾರಣ ಪರಮ ಪ್ರಜ್ಞೆಯ ಪ್ರಭಾವ ನಮ್ಮ ಮೇಲೆ ಬೀಳದಂತೆ ಕೆಲವು ವೇಳೆ ತಡೆ ಬರುತ್ತದೆ. ಗ್ರಹಣ ಕಾಲದಲ್ಲಿ ಸೂರ್ಯನ ಪ್ರಭೆಗೂ ನಮಗೂ ನಡುವೆ ತಡೆ ಬರುವಂತೆ. ಅದಕ್ಕೆ ಸಾಮಾಜಿಕ ಪ್ರಜ್ಞೆ ಪರಮ ಪ್ರಜ್ಞೆಯ ಸಮರ್ಪಕ ಪ್ರತಿಬಿಂಬವಲ್ಲ ಎನ್ನಬೇಕಾಗಿದೆ. ಒಂದಾನೊಂದು ಕಾಲದಲ್ಲಿ ಪರಮ ಪ್ರಜ್ಞೆ ನಮ್ಮ ವರ್ಣ ವ್ಯವಸ್ಥೆಯನ್ನು ಒಪ್ಪುವ ಮಟ್ಟದಲ್ಲಿತ್ತು. ಈಗ ಅದು ಎಲ್ಲರಿಗೂ ಸ್ವಾಭಾವಿಕವಾಗಿಯೇ ಕಂಡಿತು. ಅದನ್ನು ಪ್ರಶ್ನಿಸುವವರ ಮನೋವೃತ್ತಿ ವಿಚಿತ್ರ ಎನ್ನಿಸುತ್ತಿತ್ತು. ಇದು ಒಂದಲ್ಲ ಒಂದು ರೂಪದಲ್ಲಿ ಇತರ ದೇಶಗಳಲ್ಲೂ ಕಾಣುತ್ತಿದೆ. ಹುಟ್ಟಿನಿಂದಲೇ ಹೆಚ್ಚು ಸ್ಥಾನಮಾನಗಳನ್ನುಳ್ಳವನು ತನಗಿಂತ ಕೆಳಸ್ಥಾನದವನೊಡನೆ ಯುದ್ಧ ಮಾಡುವುದೂ ಕೂಡ ಅವಮಾನ ಎಂಬ ಭಾವನೆ ಇತ್ತು ನಮ್ಮಲ್ಲಿ ಮತ್ತು ಪಾಶ್ಚಾತ್ಯರಲ್ಲಿ. ದ್ರೋಣನಿಂದ ಕಲಿತ ಯುದ್ಧ ವಿದ್ಯೆಯ ಪ್ರದರ್ಶನ ನಡೆಯುತ್ತಿದ್ದಾಗ ಅರ್ಜುನ ಕರ್ಣನೊಡನೆ ಸ್ಪರ್ಧೆ ಹೂಡದಿದ್ದಕ್ಕೆ ಕಾರಣ ಕರ್ಣ ಸೂತಪುತ್ರ ಎಂಬ ಭಾವನೆ. 17-18ನೇ ಶತಮಾನಗಳಲ್ಲಿ ಕೂಡ ಯುರೋಪಿನಲ್ಲಿ ನೊಬಿಲಿಟಿ, ಶ್ರೀಮಂತ ಸರದಾರ ವರ್ಗಕ್ಕೆ ಸೇರಿದವರು ಸಾಮಾನ್ಯರೊಡನೆ ದ್ವಂದ್ವ ಯುದ್ಧಕ್ಕೆ ನಿಲ್ಲುವುದು ಅವಮಾನ ಎಂಬ ಭಾವನೆ ಇತ್ತು. ಸಾಮಾನ್ಯರೊಡನೆ ಜಗಳವೂ ಅವಮಾನ, ಅವರನ್ನು ತಿರಸ್ಕರಿಸಬಹುದು ಅಷ್ಟೆ. ಇಂಥ ಎಷ್ಟೋ ಭಾವನೆಗಳು ಈಗಲೂ ಕೆಲವರಲ್ಲಿ ಕಾಣಿಸಿಕೊಳ್ಳಬಹುದಾದರೂ ಒಟ್ಟಿನಲ್ಲಿ ಅವು ಕಡಿಮೆಯಾಗುತ್ತಿವೆ. ಪರಮ ಪ್ರಜ್ಞೆಯ ಸಂಪತ್ತು ಹೆಚ್ಚಿ ಅದು ನಮ್ಮ ಮೇಲೆ ಬೀರುವ ಪ್ರಭಾವವೇ ಇದಕ್ಕೆ ಕಾರಣ. ಈ ಪರಮ ಪ್ರಜ್ಞೆಯ ಮಾತು ಬಂದದ್ದೇಕೆ? 1. ನಾವು ಶಾಶ್ವತವಲ್ಲ ಎಂಬ ಭಾವನೆಯನ್ನು
ಹೋಗಲಾಡಿಸುವುದಕ್ಕೆ. ನಮ್ಮ ದೈಹಿಕ ಅಂಶಗಳು ಹೇಗೆ ನಷ್ಟವಾಗುವುದಿಲ್ಲವೋ ಹಾಗೆ ನಮ್ಮ ಯೋಚನೆಗಳು, ಭಾವನೆಗಳು ಪರಮ ಪ್ರಜ್ಞೆಯಲ್ಲಿ ಶಾಶ್ವತವಾಗಿರುತ್ತವೆ. 2. ಆ ಪ್ರಜ್ಞೆಯನ್ನು ಇದುವರೆಗೆ ಬೆಳೆಸಿದವರು ಇನ್ನು ಮುಂದೂ ಬೆಳೆಸಬೇಕಾದವರು ನಾವು, ದೇವರಲ್ಲ ಎಂಬುದನ್ನು ಒತ್ತಿ ಹೇಳುವುದಕ್ಕಾಗಿ. ದೇವರೇ ಅದನ್ನು ರೂಪಿಸಿದ್ದರೆ ಅದು ತೆವಳಿಕೊಂಡು ಮುಂದುವರಿಯುತ್ತಿರಲಿಲ್ಲ. ಇದನ್ನು ಖಚಿತ ಮಾಡಿಕೊಳ್ಳೋಣ. ಈ ಪ್ರಜ್ಞೆಯನ್ನು ಬೆಳೆಸುವ ಕೆಲಸ ನಮ್ಮದು. ಮಾನವ ಕುಲ ತನ್ನಲ್ಲಿರುವ ಪಶುಭಾಗವನ್ನು ಹೊರದೂಡಿ ಸುಸಂಸ್ಕೃತವಾಗಬೇಕೆಂದರೆ, ಕೃಷ್ಣ ಹೇಳಿದ ಧರ್ಮ ಸಂಸ್ಥಾಪನೆ ನಡೆಯಬೇಕಾದರೆ ಆ ಕೆಲಸಕ್ಕೆ ನಾವೇ ಸೊಂಟ ಕಟ್ಟಬೇಕು. ದೈವವನ್ನು ನೆಚ್ಚಿ ಕುಳಿತಿರಲಾಗದು. ಆದ್ದರಿಂದ ನಮ್ಮ ಬದುಕನ್ನೂ ನಾವಿರುವ ಲೋಕವನ್ನು ಹಳೆಯುವುದು ಬೇಡ. ಜ್ಞಾತ್ವೈತತ್ ಕ್ಷಣಭಂಗುರಂ ಭಜ ಭಜ ಶ್ರೀ ಪಾರ್ವತೀ ವಲ್ಲಭಂ ಎಂಬ ಪಲ್ಲವಿಯನ್ನು ಹಾಡಿದ್ದು ಸಾಕು. ಬದುಕು ಕ್ಷಣಭಂಗುರವಲ್ಲದಿದ್ದರೂ ಪಾರ್ವತೀ ವಲ್ಲಭನನ್ನು ಆಸ್ತಿಕರು ಭಜಿಸಬಹುದಷ್ಟೆ. ಬದುಕು ಕ್ಷಣಭಂಗುರ ಎಂಬ ಮಾತನ್ನು ಕುರಿತಂತೆ ಇನ್ನೂ 2 ಅಂಶಗಳನ್ನು ನಾವು ನೆನಪಿಸಿಕೊಳ್ಳಬೇಕು. 1. ನಾನು ಎಂಬ ವ್ಯಕ್ತಿ ಕ್ಷಣಭಂಗುರವಾದರೂ ಮಾನವ ಕುಲ ಕ್ಷಣಭಂಗುರವಲ್ಲ. ನಮ್ಮ ಬದುಕಿಗೆ ಸಾಮಾಜಿಕ ಮುಖವೊಂದಿದೆ ಎಂಬುದನ್ನು ಮನಗಾಣಬೇಕು. ವ್ಯಕ್ತಿ ತನ್ನ ಮನಸ್ಸನ್ನು ತನ್ನ ಮೇಲೇ ಕೇಂದ್ರೀಕರಿಸುವ ರೋಗದಿಂದ ಪಾರಾಗಬೇಕು. ಪಾರಾಗದವರಲ್ಲಿ ಕೆಲವು ಜನ ತಮ್ಮ ಮಿತಿಯಲ್ಲಿ ಒಳ್ಳೆಯವರೇ ಆಗಬಹುದು. ಆರ್ತರಾಗಿ ತಮ್ಮ ಬಳಿಗೆ ಬಂದವರಿಗೆ ಅವರು ನೆರವನ್ನೂ ಕೊಟ್ಟಾರು. ಆದರೆ ತಾವಾಗಿ ಮುಂದೊಡಗಿ ಇತರರ ಸಂಕಟವನ್ನು ಪರಿಹರಿಸ ಹೊರಡುವ, ಸಮಾಜೋದ್ಧಾರಕ್ಕಾಗಿ ದುಡಿಯುತ್ತಿರುವ ಪ್ರವೃತ್ತಿ ಅವರಲ್ಲಿ ಕಾಣುವುದಿಲ್ಲ. ಅವರ ಬದುಕು ಮೇಲ್ಮಟ್ಟದ್ದಾದರೂ ತಮ್ಮನ್ನೇ ಕೇಂದ್ರವಾಗಿ ಉಳ್ಳದ್ದು. ಆದ್ದರಿಂದ ಅಪೂರ್ಣ. ಮಾನವ ಕುಲವನ್ನೇ ಗಮನದಲ್ಲಿಟ್ಟುಕೊಂಡರೆ ಅದರಲ್ಲಿ ಇಹಲೋಕ ನಿತ್ಯವಲ್ಲ ಎಂಬ ಭಾವನೆ ಕಡಿಮೆಯಾದೀತು. 2. ವ್ಯಕ್ತಿಯ ಬದುಕು ಕ್ಷಣಿಕ ಎಂದುಕೊಂಡರೂ ಆ ಕ್ಷಣ ಕೇವಲ ಕ್ಷಣವಾಗುವುದು ಕಾಲಾತೀತನಾದ ದೇವರಿಗೆ ಹೊರತು ನಮಗಲ್ಲ. ನಮಗೆ ಆ ಕ್ಷಣ 100 ವರ್ಷವಾಗುವುದು ಸಾಧ್ಯ. ಆ 100 ವರ್ಷಗಳನ್ನು ಕಳೆಯಬೇಕಾದದ್ದು ಇಹ ಪ್ರಪಂಚದಲ್ಲಿ. ನಾವು ಇಲ್ಲಿ ಮಾಡುವ ಎಲ್ಲ ಕೆಲಸಗಳ, ಎಲ್ಲ ಯೋಚನೆಗಳ ಪರಿಣಾಮ ಪರಮ ಪ್ರಜ್ಞೆಯಲ್ಲಿ ಸೇರಿ ಶಾಶ್ವತವಾಗುತ್ತದೆಂಬುದನ್ನು ಕಂಡೆವಷ್ಟೇ. ಆದ್ದರಿಂದ ನಮ್ಮ ಬದುಕಿನ ವಿಷಯದಲ್ಲಿ ಎಚ್ಚರವಿರಬೇಕು, ಶ್ರದ್ಧೆ ಇರಬೇಕು. ಧರ್ಮ ನೀತಿಗಳು ಸಾರ್ಥಕ ಜೀವನದ ಬೆನ್ನೆಲುಬು. ಅವಿಲ್ಲದೆ ಮಾನವ ಕುಲ ಉಳಿಯಲಾರದು. ನಾನು ಹಿಂದೆ ಅನೇಕ ವೇಳೆ ಬಳಸಿರುವ ಮೌಲ್ಯಗಳು ಎಂಬ ಪದ ಸೂಚಿಸುವುದು ಅವನ್ನೇ. ದೈವಶ್ರದ್ಧೆ, ಮತಶ್ರದ್ಧೆಗಳು ಇರಲಿ ಇಲ್ಲದಿರಲಿ, ಧರ್ಮ ನೀತಿಗಳಲ್ಲಿ ಶ್ರದ್ಧೆ ಇದ್ದೇ ತೀರಬೇಕು. ಇವನ್ನೇ ಇಂಗ್ಲಿಷಿನಲ್ಲಿ ಮಾರಲಿಟಿ ಮತ್ತು ಮಾರಲ್ ವ್ಯಾಲ್ಯೂಸ್ ಎಂದು ಕರೆಯುತ್ತಾರೆ. ಇವುಗಳಿರಬೇಕಾದದ್ದು, ಇದ್ದೇ ತೀರಬೇಕಾದದ್ದು ಈ ಲೋಕದ ಹೊರಗಲ್ಲ, ಈ ಲೋಕದಲ್ಲೇ. ಇದನ್ನು ನೆನಪಿಟ್ಟುಕೊಂಡು ನಮ್ಮ ಪ್ರಶ್ನೆಯನ್ನು ಮತ್ತೆ ಕೇಳೋಣ. ದೈವಶ್ರದ್ಧೆ, ಮತಶ್ರದ್ಧೆಗಳಿಗೆ ಬದಲಾಗಿ ನಾವು ಬೆಳೆಸಿಕೊಳ್ಳಬೇಕಾದ ಶ್ರದ್ಧೆ ಯಾವುದು, ನಂಬಿಕೆ ಯಾವುದು? ಈ ಪ್ರಶ್ನೆಗೆ ಮಹರ್ಷಿ ಕಲ್ಪನಾದ ಐನ್ಸ್ಟೀನ್ನೇ ಉತ್ತರ ಕೊಡಲಿ. ಅವನ 2 ವಾಕ್ಯವೃಂದಗಳನ್ನು ಇಲ್ಲಿ ಉದಾಹರಿಸುತ್ತೇನೆ. ದೇವರನ್ನು ಕುರಿತು: ಐ ಕೆನಾಟ್ ಕನ್ಸೀವ್ ಆಫ್ ಅ ಪರ್ಸನಲ್ ಗಾಡ್ who would directly influence the actions of individuals or would directly sit in judgment on creatures of his own creation. ನಾನು ದೇವರು ಎಂಬ ವ್ಯಕ್ತಿಯೊಬ್ಬನಿದ್ದಾನೆ ಎಂದು ನಂಬುವುದಿಲ್ಲ. ವ್ಯಕ್ತಿಗಳ ಕರ್ಮವನ್ನು ನೇರವಾಗಿ ಪ್ರಚೋದಿಸುವ ಅಥವಾ ತಾನೇ ಸೃಷ್ಟಿಸಿದ ಜೀವಿಗಳ ಮೇಲೆ ನೇರವಾಗಿ ಜಡ್ಜಾಗಿ ಕೂತಿರುವ ದೇವರು ಎಂಬ ವ್ಯಕ್ತಿಯನ್ನು ಕಲ್ಪಿಸಿಕೊಳ್ಳುವುದೂ ನನಗೆ ಸಾಧ್ಯವಿಲ್ಲ. 24/3/1954ರಲ್ಲಿ ಐನ್ಸ್ಟೀನ್ ಒಬ್ಬಾತನಿಗೆ ಬರೆದ ಕಾಗದದಲ್ಲಿರುವ ವಾಕ್ಯ ಐನ್ಸ್ಟೀನ್ ದಿ ಹ್ಯೂಮನ್ ಸೈಡ್ ಎಂಬ ಪುಸ್ತಕದ 67ನೇ ಪುಟದಲ್ಲಿ ಉದಾಹೃತವಾಗಿದೆ. 2. ನೀತಿಯನ್ನು ಕುರಿತು: ಹ್ಯುಮ್ಯಾನಿಟಿ ಹ್ಯಾಸ್ ಎವ್ರಿ ರೀಸನ್ ಟು ಪ್ಲೇಸ್ ದ ಪ್ರೊಕ್ಲೈಮರ್ಸ್ ಆಫ್ ಹೈ ಮಾರಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅಬೌವ್ ದ ಡಿಸ್ಕವರೀಸ್ ಆಫ್ ಆಬ್ಜೆಕ್ಟಿವ್ ಟ್ರುತ್. ಉನ್ನತವಾದ ನೀತಿಯ ಮತ್ತು ಮೌಲ್ಯಗಳ ಆದರ್ಶವನ್ನು ಪ್ರಪಂಚಕ್ಕೆ ಸಾರಿ ಹೇಳಿರುವ ಜನರಿಗೆ, ವಸ್ತುನಿಷ್ಠ ಸತ್ಯವನ್ನು ಕಂಡುಹಿಡಿದವರಿಗಿಂತ ಹೆಚ್ಚಿನ ಸ್ಥಾನವನ್ನು ಮನುಕುಲ ಕೊಡಬೇಕು. ಹಾಗೆ ಕೊಡುವುದಕ್ಕೆ ಏನೇನು ಕಾರಣಗಳು ಬೇಕೋ ಅವೆಲ್ಲ ಇವೆ. 2. B. The most important human endeavor is the striving for morality in our actions. Our inner balance and even our very existence depend on it.
Only morality in our actions can give beauty and dignity to life. To make this a living force is perhaps the foremost task of education. ಮನುಷ್ಯನ ಪ್ರಯತ್ನಗಳಲ್ಲಿ ಅತ್ಯಂತ ಮುಖ್ಯವಾದದ್ದೆಂದರೆ ನಮ್ಮ ಕರ್ಮವೆಲ್ಲ ನೀತಿಯುತವಾಗಿರಬೇಕೆಂದು ಮಾಡುವ ಪ್ರಯತ್ನ. ನಮ್ಮ ಆಂತರಿಕ ಸಮತೋಲನ. ಅಷ್ಟೇ ಏಕೆ, ನಮ್ಮ ಉಳಿವು ಅಸ್ತಿತ್ವ ಕೂಡ ಅವನ್ನು ಅವಲಂಬಿಸಿದೆ. ನಾವು ಮಾಡುವ ಕೆಲಸವೆಲ್ಲ ನೀತಿಯುತವಾಗಿದ್ದರೆ ಮಾತ್ರ ಬದುಕಿಗೊಂದು ಸೌಂದರ್ಯ, ಗಾಂಭೀರ್ಯ ಇರುತ್ತದೆ. ಬಹುಶಃ ಈ ನೀತಿ ಜೀವಂತ ಶಕ್ತಿಯಾಗಿರುವಂತೆ ಮಾಡುವುದೇ ವಿದ್ಯಾಭ್ಯಾಸದ ಮುಖ್ಯ ಕೆಲಸ. ಐನ್ಸ್ಟೀನ್ ದೇವರನ್ನು ಕುರಿತಂತೆ ಹೇಳಿರುವ ಮಾತು ನಾವು ಈಗಾಗಲೇ ತಾಳಿರುವ ನಿಲುವನ್ನು ಸಮರ್ಥಿಸುತ್ತದೆ. ಆದರೂ ಅದನ್ನು ಇಲ್ಲಿ ಉದಾಹರಿಸಿರುವುದಕ್ಕೆ ಕಾರಣ ಆ ವಾಕ್ಯಗಳನ್ನು ಮತ್ತು ಐನ್ಸ್ಟೀನ್ ನೀತಿಯ ವಿಷಯದಲ್ಲಿ ಹೇಳಿರುವ ಮಾತುಗಳನ್ನು ಒಟ್ಟಿಗೆ ಓದಿಕೊಳ್ಳುವುದರಿಂದ ಪ್ರಯೋಜನ ಉಂಟು. ನೀತಿಶ್ರದ್ಧೆಗೂ ದೈವಶ್ರದ್ಧೆಗೂ ಅನಿವಾರ್ಯವಾದ ಸಂಬಂಧವಿದೆ ಎಂದು ಬಹಳ ಜನ ಭಾವಿಸಿದ್ದಾರೆ. ಇದರ ಪ್ರಸ್ತಾಪ ಹಿಂದೆಯೇ ಬಂದಿದೆ. ಇವೆರಡನ್ನೂ ಕುರಿತ ಐನ್ಸ್ಟೀನ್ ವಾಕ್ಯಗಳನ್ನು ಒಟ್ಟಿಗೆ ಓದಿಕೊಂಡರೆ ಈ ವಿಷಯವನ್ನು, ಅಂದರೆ ದೈವಶ್ರದ್ಧೆ ನೀತಿಗಳ ಸಂಬಂಧವನ್ನು ಕುರಿತಂತೆ ಖಚಿತವಾದ ನಿಲುವು ಸಿಗುತ್ತದೆ. ಐನ್ಸ್ಟೀನ್ ಹೇಳಿದ ಮತ್ತೊಂದು ಮಾತನ್ನು ಇಲ್ಲಿ ನೆನೆಯಬಹುದು. ಮೋರ್ ಆ್ಯಂಡ್ ಮೋರ್ ಐ ಕಮ್ ಟು ವ್ಯಾಲ್ಯೂ ಚಾರಿಟಿ ಆ್ಯಂಡ್ ಲವ್ ಆಫ್ ಒನ್ಸ್ ಫೆಲೋ ಬೀಯಿಂಗ್ಸ್ ಅಬೌವ್ ಎವ್ರಿಥಿಂಗ್ ಎಲ್ಸ್. ಕಾಲ ಕಳೆದಂತೆಲ್ಲ ನಾನು ದಯೆಗೆ, ಸಹಮಾನವರನ್ನು ಕುರಿತ ಪ್ರೀತಿಗೆ ಉಳಿದೆಲ್ಲಕ್ಕಿಂತ ಹೆಚ್ಚು ಬೆಲೆ ಕಟ್ಟುತ್ತಿದ್ದೇನೆ. ಈಶ್ವರನ ಅಸ್ತಿತ್ವವನ್ನು ನಿರಾಕರಿಸುವ ಐನ್ಸ್ಟೀನ್ ನೀತಿಯಲ್ಲಿ ಅಚಲವಾದ, ಅಮಿತವಾದ ಭಕ್ತಿಯುಳ್ಳವನು. ನಾವು ನೀತಿಗೂ ದೇವರಿಗೂ ಗಂಟು ಹಾಕಲೇಬೇಕಾದ್ದಿಲ್ಲ. ನೀತಿ ದೇವರ ಅಸ್ತಿತ್ವವನ್ನು ಅವಲಂಬಿಸಿದ್ದಲ್ಲ. ದೈವಶ್ರದ್ಧೆ, ನೀತಿಶ್ರದ್ಧೆಗಳೆರಡೂ ಜನರಲ್ಲಿ ಒಟ್ಟಿಗೆ ಇರುವುದು ಸಾಧ್ಯ. ಆದರೆ ದೈವಶ್ರದ್ಧೆಯೇ ನೀತಿಶ್ರದ್ಧೆಗೆ ತಳಹದಿ ಎನ್ನುವುದು ಸರಿಯಲ್ಲ. ಅದು ಅಪಾಯಕರವೂ ಹೌದು. ಹಾಗೆ ನಂಬಿದರೆ ನೀತಿ ನಿರೀಶ್ವರವಾದಿಗಳಿಗೆ ಹೇಳಿದ್ದಲ್ಲ, ಅವರಿಗೆ ನೀತಿಯುತ ಜೀವನ ಅಸಾಧ್ಯ ಎಂದಂತಾಗುತ್ತದೆ. ಈಶ್ವರನಲ್ಲಿ ನಂಬಿಕೆ ಇಲ್ಲದ ಜೈನ, ಬೌದ್ಧ ಮತಗಳು ನೀತಿಗೆ ವಿಶೇಷ ಪ್ರಾಶಸ್ತ್ಯ ಕೊಡುತ್ತವೆ. ದೇವರಿರಲಿ ಇಲ್ಲದಿರಲಿ ನೀತಿ ಇರಲೇಬೇಕು. ನೀತಿ ಇದ್ದು ಅದರ ಜೊತೆಗೆ ದೇವರಲ್ಲಿಯೂ ನಂಬಿಕೆ ಇದ್ದರೆ ಧಾರಾಳವಾಗಿ ಇರಬಹುದು. ಆದರೆ ದೈವಭಕ್ತಿ ಇದ್ದು ನೀತಿ ಇಲ್ಲದಿದ್ದರೆ ಪ್ರಪಂಚಕ್ಕೆ ತಳಹದಿಯೇ ಇಲ್ಲದಂತಾಗುತ್ತದೆ. ನೀತಿ ಎಂದರೇನು? ಧರ್ಮ, ದೇವರು ಮುಂತಾದವುಗಳ ಲಕ್ಷಣ ಹೇಳ ಹೊರಟರೆ ಅದೊಂದು ದೊಡ್ಡ ರಾಮಾಯಣವಾಗುತ್ತದೆ. ನೀತಿಯ ವಿಷಯದಲ್ಲೂ ಆ ಮಾತು ಸತ್ಯ. ನೀತಿಯನ್ನು ಕುರಿತೇ ಪುಸ್ತಕ ಬರೆಯುವವರಿಗೆ, ಎಥಿಕ್ಸ್ ಎಂಬ ಶಾಸ್ತ್ರವನ್ನು ಅಧ್ಯಯನ ಮಾಡುವವರಿಗೆ ಆ ಪದದ ಲಕ್ಷಣವನ್ನು ಖಚಿತಪಡಿಸಿಕೊಳ್ಳದೆ ವಿಧಿಯಿಲ್ಲ. ಇಲ್ಲಿ ನಾವು ಆ ಪದದ ಅರ್ಥವನ್ನೂ ನೀತಿಯ ವ್ಯಾಪ್ತಿಯನ್ನು ಸ್ಥೂಲವಾಗಿ ತಿಳಿದುಕೊಂಡರೆ ನಮ್ಮ ಈಗಿನ ಉದ್ದೇಶಕ್ಕೆ ಸಾಕು. ನಾವು ದೇವರ ವಿಷಯದಲ್ಲಿ ಪ್ರಶ್ನೆ ಹಾಕಿಕೊಂಡಂತೆ ನೀತಿಯ ವಿಷಯದಲ್ಲೂ ಹಾಕಿಕೊಳ್ಳೋಣ. ನೀತಿ ಎಂಬ ಪದವನ್ನು ಕೇಳಿದಾಗ ಸಾಧಾರಣವಾಗಿ ನಮ್ಮೆಲ್ಲರ ಮನಸ್ಸಿನಲ್ಲೂ ಎಚ್ಚರಗೊಳ್ಳುವ ಭಾವನೆಗಳಾವು? ವಿಚಿತ್ರವೆಂದರೆ ಭಾವನೆಗಳು ಬಹುಮಟ್ಟಿಗೆ ನಕಾರಾತ್ಮಕ. ಅವನು ಒಂದು ದಿನ ಒಬ್ಬರ ವಿಷಯದಲ್ಲಿ ಕೆಟ್ಟ ಮಾತಾಡಿದವನಲ್ಲ, ಲಂಚಕ್ಕೆ ಕೈ ಒಡ್ಡಿದವನಲ್ಲ, ಒಬ್ಬರಿಗೆ ಹಿಂಸೆ ಕೊಟ್ಟವನಲ್ಲ, ಯಾರ ಸ್ವತ್ತನ್ನೂ ಅಪಹರಿಸಿದವನಲ್ಲ. ನೀತಿವಂತರನ್ನು ಬಣ್ಣಿಸುವಾಗ ನಾವು ಬಳಸುವುದು ಬಹುಮಟ್ಟಿಗೆ, ಸಂಪೂರ್ಣವಾಗಿ ಅಲ್ಲ, ಇಂಥ ಮಾತುಗಳನ್ನೇ. ಇಂಥ ದುಷ್ಕರ್ಮಗಳನ್ನು ಮಾಡುವವನು ನೀತಿವಂತನಲ್ಲ ಎಂಬುದೇನೋ ಸ್ಪಷ್ಟ. ನೀತಿಯುತವಾದ ಬದುಕಿಗೆ ದ್ವೇಷ, ಅಸೂಯೆಗಳು, ಸ್ವಾರ್ಥ, ಹಣದ ದಾಹ, ಕ್ರೌರ್ಯ ಇತ್ಯಾದಿಗಳು ಇಲ್ಲದಿರುವುದು ಅತ್ಯವಶ್ಯಕ. ಅವನ್ನು ದೂರ ಮಾಡುವುದು ಸುಲಭದ ಕೆಲಸವಲ್ಲ. ದೂರ ಮಾಡಿದವನಿಗೆ, ದುಷ್ಕರ್ಮ ಮಾಡದಿರುವವನಿಗೆ ಗೌರವ ಸಲ್ಲಲೇಬೇಕು, ಇಷ್ಟನ್ನು ಒಪ್ಪೋಣ. ಆದರೆ ನೀತಿಯ ಸ್ವರೂಪ ದುಷ್ಕರ್ಮ ಮಾಡದಿರುವುದು ಎಂಬುದಷ್ಟೇ ಇರಲಾರದು. ಕಲ್ಲು ಬಂಡೆ ಕಳುವುದಿಲ್ಲ, ಕೊಲ್ಲುವುದಿಲ್ಲ, ಯಾವ ದುಷ್ಕರ್ಮವನ್ನೂ ಮಾಡುವುದಿಲ್ಲ. ಯಾರೂ ಅದನ್ನು ನೀತಿವಂತ ಎಂದು ಕರೆಯುವುದಿಲ್ಲವಷ್ಟೆ. ಅದು ಜಡವಸ್ತು. ನಾವು ಜಡರಲ್ಲ, ಕರ್ಮ ಮಾಡುವವರು. ಏನನ್ನೋ ಮಾಡದಿರುವವರು ಮಾತ್ರವಲ್ಲ, ಮತ್ತೇನನ್ನೋ ಮಾಡುವವರು. ನೀತಿಯ ಕಲ್ಪನೆಯಲ್ಲಿ ಕೆಟ್ಟದ್ದನ್ನು ಮಾಡದಿರುವುದು, ಒಳ್ಳೆಯದನ್ನು ಮಾಡುವುದು ಎರಡೂ ಸೇರಬೇಕು. ಒಳ್ಳೆಯ ಮನುಷ್ಯ ನೀತಿವಂತ ಎಂದರೆ ಸಹಮಾನವರ ಸುಖ ದುಃಖಗಳಲ್ಲಿ ಭಾಗಿಯಾಗುವವನು. ಅವರ ಸುಖ ಹೆಚ್ಚಲೆಂದು, ಸಂಕಟ ಕಡಿಮೆಯಾಗಲೆಂದು ತನ್ನ ಕೈಲಾದ ಮಟ್ಟಿಗೆ ದುಡಿಯುವವನು. ಒಟ್ಟಿನಲ್ಲಿ ಸ್ವಾರ್ಥವನ್ನು ಹಿಂದು ಮಾಡಿ ಲೋಕಹಿತಕ್ಕಾಗಿ ಬದುಕುವವನು.
ಇದು ಸಮರ್ಪಕವಾದ ಲಕ್ಷಣವಾಗಲಿ ಆಗದಿರಲಿ, ಸಾಮಾನ್ಯ ಮಾನವ ಇದಿಷ್ಟನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬದುಕನ್ನು ಸಾಗಿಸಿದರೆ ಸಾಕು. ಇಂಥ ಬದುಕಿನ ಹಿಂದಿರುವ ತತ್ವ ಎಲ್ಲರೂ ನಮ್ಮಂತೆಯೇ, ಅವರು ನಾವು ಒಂದೇ ಎಂಬ ಭಾವನೆ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ ಸರ್ವಭೂತೇಷು ಚಾತ್ಮಾನ. ಯಾವನು ತನ್ನಲ್ಲಿ ಸರ್ವಭೂತಗಳನ್ನು ಕಾಣುತ್ತಾನೋ, ಸರ್ವಭೂತಗಳಲ್ಲೂ ತನ್ನನ್ನು ಕಾಣುತ್ತಾನೋ ಅವನು ನೀತಿವಂತ. ನೀತಿ ಎಂಬ ಪದ ವಿಚಾರಾತ್ಮಕವಾದದ್ದು, ಪ್ರೇಮ ಭಾವಾತ್ಮಕವಾದದ್ದು. ಅತ್ಯುನ್ನತ ಮಟ್ಟದಲ್ಲಿ ಇವೆರಡೂ ಒಂದೇ. ನಾವು ಪ್ರೇಮ ಎಂಬ ಪದವನ್ನೇ ಬಳಸೋಣ. ನೀತಿ ಎಂದರೆ ವಿಶ್ವಪ್ರೇಮ, ಲವ್ ಎಂದೇ ಅರ್ಥ. ಶೇಕ್ಸ್ಪಿಯರ್ಸ್ ಇದನ್ನು ದ ಮಿಲ್ಕ್ ಆಫ್ ಹ್ಯೂಮನ್ ಕೈಂಡ್ನೆಸ್, ಮಾನವ ದಯಾಮೃತ ಎಂದು ಕರೆದಿದ್ದಾನೆ. ಸೈಂಟ್ ಪಾಲ್ ಚಾರಿಟಿ ಎಂದು ಕರೆದಿದ್ದಾನೆ. ಚಾರಿಟಿ ಎಂಬ ಪದಕ್ಕೆ ಈ ಸಂದರ್ಭದಲ್ಲಿ ಪ್ರೇಮ ಎಂದೇ ಅರ್ಥ. ಇಂಥ ಪ್ರೇಮವೇ ಆನಂದ. ತೈತ್ತಿರೇಯೋಪನಿಷತ್ತಿನ ಭೃಗುವಲ್ಲಿಯ ಭಾಷೆಯಲ್ಲಿ ಹೇಳಬಹುದಾದರೆ, ಆ ಆನಂದದಿಂದಲೇ ಎಲ್ಲ ಭೂತಗಳು ಹುಟ್ಟುತ್ತವೆ. ಹುಟ್ಟಿದ ಮೇಲೆ ಅದರಿಂದಲೇ ಬದುಕುತ್ತವೆ, ಕೊನೆಗೆ ಅದರಲ್ಲೇ ಲೀನವಾಗುತ್ತವೆ. ಅದೇ ಮುಕ್ತಿ. ಮುಕ್ತಿ ಎಂಬ ಪದದ ವಿಷಯದಲ್ಲಿ ಜನಸಾಮಾನ್ಯರ ಮನಸ್ಸಿನಲ್ಲಿರುವ ತಿಳುವಳಿಕೆ ಮೇಲೆ ಹೇಳಿದ್ದಲ್ಲ. ಅದು ಕೂಡ ಕೆಲವು ವೇಳೆ ಕಾಣಿಸಿಕೊಳ್ಳುವುದುಂಟಾದರೂ ಆ ಪದದ ವಾಚ್ಯ ಅರ್ಥ ಬಿಡುಗಡೆ. ಆದರೆ ಅದನ್ನು ಕುರಿತಂತೆ ಹಲವು ಪರಿಕಲ್ಪನೆಗಳುಂಟು. ಶೂನ್ಯ, ದೇವರಲ್ಲಿ ಐಕ್ಯವಾಗುವುದು. ಅನಂತಕಾಲ ದೇವರ ಸನ್ನಿಧಿಯಲ್ಲಿ ಕಿಂಕರರಾಗಿ ಸೇವೆ ಸಲ್ಲಿಸುವುದು. ಇವೆಲ್ಲಕ್ಕೂ ಅವಶ್ಯವಾದ ಪೀಠಿಕೆಯಾಗಿ ಬಿಡುಗಡೆ ಸಂಸಾರದಿಂದ, ಅಂದರೆ ಹೆಂಡತಿ ಮಕ್ಕಳುಗಳನ್ನೊಳಗೊಂಡ ನಮ್ಮ ಪುಟ್ಟ ಸಂಸಾರದಿಂದ ಮತ್ತು ಇಹಲೋಕಗಳಿಂದ ಬಿಡುಗಡೆ. ಮುಕ್ತಿ ಎಂಬ ಪದದ ವಿಷಯದಲ್ಲಿ ಜನಸಾಮಾನ್ಯದ ಮನಸ್ಸಿನಲ್ಲಿರುವ ತಿಳುವಳಿಕೆ ಮೇಲೆ ಹೇಳಿದ್ದಲ್ಲ. ಅದು ಕೂಡ ಕೆಲವು ವೇಳೆ ಕಾಣಿಸಿಕೊಳ್ಳುವುದುಂಟಾದರೂ ಆ ಪದದ ವಾಚ್ಯ ಅರ್ಥ ಬಿಡುಗಡೆ. ಆದರೆ ಅದನ್ನು ಕುರಿತಂತೆ ಹಲವು ಪರಿಕಲ್ಪನೆಗಳುಂಟು. ಶೂನ್ಯ, ದೇವರಲ್ಲಿ ಐಕ್ಯವಾಗುವುದು. ಅನಂತಕಾಲ ದೇವರ ಸನ್ನಿಧಿಯಲ್ಲಿ ಕಿಂಕರರಾಗಿ ಸೇವೆ ಸಲ್ಲಿಸುವುದು. ಇವೆಲ್ಲಕ್ಕೂ ಅವಶ್ಯಕವಾದ ಪೀಠಿಕೆಗಾಗಿ ಬಿಡುಗಡೆ ಸಂಸಾರದಿಂದ, ಅಂದರೆ ಹೆಂಡತಿ ಮಕ್ಕಳುಗಳನ್ನೊಳಗೊಂಡ ನಮ್ಮ ಪುಟ್ಟ ಸಂಸಾರದಿಂದ ಮತ್ತು ಇಹಲೋಕದಿಂದ ಬಿಡುಗಡೆ. ಇವುಗಳಲ್ಲಿ ಮೊದಲನೆಯದಕ್ಕೆ, ಶೂನ್ಯಕ್ಕೆ ಹೆಚ್ಚು ಗಮನ ಕೊಡಬೇಕಾದ್ದಿಲ್ಲ. ಶೂನ್ಯದ ವಿಷಯದಲ್ಲಿ ಉತ್ಸಾಹ ತಾಳುವುದು ಕಷ್ಟ. ನಿರೀಶ್ವರವಾದಿಗಳಿಗೆ ಐಕ್ಯವೂ ಗುರಿಯಾಗಲಾರದು. ಇಲ್ಲದ ದೇವರಲ್ಲಿ ಐಕ್ಯವಾಗುವುದು ಹೇಗೆ? ಕಿಂಕರರಾಗಿ ಸೇವೆ ಸಲ್ಲಿಸುವ ವಿಷಯದಲ್ಲಿ ಒಂದು ಮಾತು. ದೇವರಿದ್ದರೆ ಅವನಿಗೆ ನಮ್ಮ ಸೇವೆಯಿಂದ ಆಗಬೇಕಾದ ಪ್ರಯೋಜನವೇನೂ ಇಲ್ಲ. ನಮ್ಮ ಕೈಂಕರ್ಯಕ್ಕೆ, ಸೇವೆಗೆ ಪಾತ್ರವಾಗಬೇಕಾದದ್ದು, ಅದರಿಂದ ಪ್ರಯೋಜನ ಪಡೆಯಬಹುದಾದದ್ದು ಮಾನವಕುಲ. ಈ ಮುಕ್ತಿ ಪ್ರಭೇದಗಳ ವಿಷಯದಲ್ಲಿ ಗಮನಿಸಬೇಕಾದ ಅಂಶವೊಂದಿದೆ. ಅವುಗಳಲ್ಲಿ ಯಾವುದೊಂದಾಗಲಿ ದೊರೆಯಬೇಕಾದರೆ ಮೊದಲು ನಾವು ದೈಹಿಕವಾಗಿ ಸಾಯಬೇಕು. ಯಾರೋ ಕೆಲವರು ಪುಣ್ಯಜೀವಿಗಳು ಸಶರೀರ ಸ್ವರ್ಗವನ್ನು ಪಡೆಯುತ್ತಾರಂತೆ. ಅದು ಸೌಖ್ಯದ ಪರಮಾವಧಿ ಎಂಬ ಭಾವನೆ ಇದೆ. ಸಶರೀರ ಸ್ವರ್ಗವನ್ನು ಬಯಸುವವರು ತಮಗೇ ತಿಳಿಯದಂತೆ ತಾವು ಯಾವುದನ್ನು ನಶ್ವರ, ಎಲುಬು ಮಾಂಸಗಳ ಮುದ್ದೆ ಎಂದು ಹಳೆಯುತ್ತಾರೋ ಅದೇ ದೇಹಕ್ಕೆ ಬೆಲೆ ಕೊಟ್ಟಂತಾಯಿತು. ಸ್ವರ್ಗದಲ್ಲೂ ಅದು ನಮಗೆ ಬೇಕಾದರೆ ಅದು ಅಷ್ಟೇನೂ ನಿಕೃಷ್ಟವಾದದ್ದಿರಲಾರದು. ಸಂಸಾರದಿಂದ ಬಿಡುಗಡೆಯನ್ನು ಬಯಸುವವರು ನ್ಯಾಯವಾಗಿ ಸಾವನ್ನು ಸ್ವಾಗತಿಸಬೇಕು. ಸಾಕು ಸಾಕಿನ್ನು ಸಂಸಾರ ಸುಖವು, ಸಾಕು ಮಾಡೋ ಜನುಮ ಸಾಕು ಮಾಡೋ ಎಂದು ದಾಸರು ಹಾಡುತ್ತಾರೆ. ನಿನ್ನ ಹೆಂಡತಿ ಯಾರು? ನಿನ್ನ ಮಕ್ಕಳು ಯಾರು? ಇದೇನು ವಿಚಿತ್ರ ಈ ಸಂಸಾರ? ಈ ನೀರಸವಾದ ಸಂಸಾರ ಎಂಬ ಮರುಭೂಮಿಯಲ್ಲಿ ಏಕೆ ಹಾರಾಡುತ್ತೀಯೇ? ಲಕ್ಷ್ಮೀ ನರಸಿಂಹನನ್ನು ಭಜಿಸು ಎಂದು ಶಂಕರಾಚಾರ್ಯರು ಬೋಧಿಸುತ್ತಾರೆ. ಹಾಗಾದರೆ ನಾವು ಹುಟ್ಟಿದ್ದು ಏತಕ್ಕೆ? ಕರ್ಮ ಥಿಯರಿಯನ್ನು ನಂಬುವವರು ಕರ್ಮಫಲವನ್ನು ಅನುಭವಿಸುವುದಕ್ಕೆ ಎಂದು ಉತ್ತರ ಕೊಟ್ಟರು. ಅದನ್ನು ಬೇಗ ಅನುಭವಿಸಿ ಇಲ್ಲಿಂದ ಕಾಲು ಕೀಳುವುದೇ ನಮ್ಮ ಗುರಿ. ಏಕೆಂದರೆ ವಿರಾಗಿಗಳ ದೃಷ್ಟಿಯಲ್ಲಿ ಈ ಜೀವನ ಅಸಹ್ಯ. ಸಂಸಾರ ಒಂದು ರೋಗ. ಶಿವ ಭವರೋಗ ವೈದ್ಯನಂತೆ. ಅದರಿಂದ ತಪ್ಪಿಸಿಕೊಂಡು ಹೋಗುವುದೇ ನಮ್ಮ ಬಯಕೆಯಾಗಬೇಕು. ನಾವು ಇತರರನ್ನು ಪ್ರೀತಿಸಿದರೆ ಆ ಪ್ರೀತಿ ನಮ್ಮನ್ನು ಬದುಕಿಗೆ ಸಿಕ್ಕಿ ಹಾಕುವ ಸಂಕೋಲೆಯಾಗುತ್ತದೆ. ಇತರರೂ ನಮ್ಮನ್ನು ಪ್ರೀತಿಸಬಾರದು. ಶಂಕರಾಚಾರ್ಯರು
ನಿನ್ನ ಕಾಂತೆ ಯಾರು ಎಂದು ನನ್ನನ್ನು ಕೇಳಿದಂತೆ ನಿನ್ನ ಕಾಂತ ಯಾರು ಎಂದು ನನ್ನ ಹೆಂಡತಿಯನ್ನೂ ಕೇಳಬೇಕಷ್ಟೆ. ನಮಗೆ ಹೇಗೆ ಹೆಂಡತಿ ಮಕ್ಕಳ ಪ್ರೇಮ ಬಂಧನವೋ ಹಾಗೆಯೇ ಅವರಿಗೂ ನಮ್ಮನ್ನು ಕುರಿತ ಪ್ರೇಮವು ಬಂಧನ. ಅಂದ ಮೇಲೆ ಯಾರೂ ನಮಗೆ ಪ್ರಿಯರಾಗಬಾರದು, ಯಾರಿಗೂ ನಾವು ಪ್ರಿಯರಾಗಬಾರದು, ಯಾರಿಗೂ ಯಾರೂ ಏನೂ ಅಲ್ಲ. ಮೇಲಿನ 2 ಪ್ಯಾರಾಗಳಲ್ಲಿ ಹೇಳಿರುವುದೆಲ್ಲ ನಿಜವಾದರೆ ಬದುಕು ನೀರಸವೇ ಹೌದು. ನ್ಯಾಯವಾಗಿ ನಾವು ಸಾವನ್ನು ಸ್ವಾಗತಿಸಬೇಕು, ಯಾರಾದರೂ ಸತ್ತಾಗ ಸಂತೋಷ ಪಡಬೇಕು. ಏಕೆಂದರೆ ಅವರು ಭವರೋಗದ ಕೋಟಲೆಯನ್ನು ತಪ್ಪಿಸಿಕೊಳ್ಳುವ ಹಾದಿಯಲ್ಲಿ ಒಂದು ಮಜಲನ್ನಾದರೂ ದಾಟಿದ್ದಾರೆ, ಮುಕ್ತಿಯ ಕಡೆಗೆ ಸಾಗಿದ್ದಾರೆ. ಆದರೆ ವಾಸ್ತವವಾಗಿ ಅವರು ಸತ್ತಾಗ ನಾವು ಸಂತೋಷ ಪಡುವುದಿಲ್ಲವಲ್ಲ, ಅದಕ್ಕೆ ಬದಲು ಅವರು ಹೋದರಲ್ಲ ಎಂದು ಗೋಳಿಡುತ್ತೇವೆ. ನಾವೇ ಕಾಯಿಲೆ ಬಿದ್ದರೆ ಸಾವು ಬರದಿರಲೆಂದು ಎಲ್ಲ ಪ್ರಯತ್ನವನ್ನೂ ಮಾಡುತ್ತೇವೆ. ವಿರಕ್ತ ಸನ್ಯಾಸಿಗಳೂ ಕೂಡ ಡಾಕ್ಟರನ್ನು ಕರೆಸುತ್ತಾರೆ. ಇದೆಲ್ಲ ಭ್ರಾಂತಿ, ವ್ಯಾಮೋಹ ಎಂದು ದಾಸರು ಹೇಳಬಹುದು. ಆದರೆ ಈ ವ್ಯಾಮೋಹ ಆವರಿಸಿರುವುದು ನನ್ನೊಬ್ಬನನ್ನಲ್ಲ, ನನ್ನಂಥ ಕೋಟಿ ಕೋಟಿ ಜನರನ್ನು. ಇಂದಿನವರನ್ನು ಮಾತ್ರವಲ್ಲ, ಶತಶತಮಾನ ಕಾಲದಿಂದ ಅದು ಇದ್ದೇ ಇದೆ. ಅದು ಎಷ್ಟು ತೀವ್ರವಾಗಿದೆ ಎಂಬುದನ್ನು ಮನಗಾಣಬೇಕಾದರೆ ಈ ಪ್ರಪಂಚದಲ್ಲಿ ಕಷ್ಟ ಸಂಕಟ ಎಷ್ಟೊಂದಿದೆ ಎಂಬುದನ್ನು ನೆನಪಿಸಿಕೊಳ್ಳಬೇಕು. ಪ್ರಕೃತಿ ವ್ಯಾಪಾರದಿಂದ, ಭೂಕಂಪ ಮುಂತಾದವುಗಳಿಂದ ಆಗುವ ಅನಾಹುತ, ರೋಗ ರುಜಿನಗಳು, ಇಷ್ಟವಾದವರ, ನಮ್ಮನ್ನು ಕಾಪಾಡಬೇಕಾದವರ ಸಾವು, ಮಾನವನಿಗೆ ಮಾಡುವ ಹಿಂಸೆ, ಬಡತನ, ಅದರ ಹಿಂದೆ ಬರುವ ಕೀಳರಿಮೆ ಇವೆಲ್ಲವನ್ನೂ ತಿಳಿದೂ ಬದುಕಿನ ವ್ಯಾಮೋಹ ಉಳಿದಿದೆ. ನಮ್ಮ ಮನೆಯಲ್ಲಿ ಮಗು ಹುಟ್ಟಿದರೆ ಈ ಭೀಕರ ಸಂಸಾರದಲ್ಲಿ ತೊಳಲುವುದಕ್ಕೆ ಇದೇಕೆ ಬಂತು ಎಂದು ನಾವು ಸಂಕಟ ಪಡುವುದಿಲ್ಲ, ಹಬ್ಬ ಮಾಡುತ್ತೇವೆ. ಅದು ಹೊಸಲು ದಾಟಿದ ದಿನ ಕಡುಬು ಪಾಯಸದ ಅಡಿಗೆ ಮಾಡುತ್ತೇವೆ. ಅದು ಹುಟ್ಟಿದ ದಿನ ನೆಂಟರಿಷ್ಟರನ್ನು ಕರೆದು ಔತಣ ಮಾಡಿ, ಹಾಡು ಹೇಳಿ, ಆರತಿ ಎತ್ತಿ ನಲಿಯುತ್ತೇವೆ. ಸಂಸಾರ ನೀರಸ, ಭ್ರಾಂತಿ ಎನ್ನುವುದು ಸಾಧು ಸಂತರು ತಮಗೇ ತಾವು ಯಾಂತ್ರಿಕವಾಗಿ ಹೇಳಿಕೊಳ್ಳುವ ಪಲ್ಲವಿ, ನಮಗೆಲ್ಲ ಕಲಿಸುವ ಗಿಳಿಪಾಠ ಅಷ್ಟೆ. ಸಂಸಾರ ಅವರು ಹೇಳುವಷ್ಟು ನೀರಸವಲ್ಲ. ಮುಂಜಾನೆ ಸಂಜೆ ಸೂರ್ಯ ಹುಟ್ಟುವಾಗ ಮುಳುಗುವಾಗ ನಾವು ಕಾಣುವ ಬಣ್ಣದ ಸಿರಿ ನಮಗೆ ಹಿತ, ಚಳಿಗಾಲದ ಬಿಸಿಲು ಹಿತ. ನಾವು ಕಾರಿನಲ್ಲೋ ರೈಲಿನಲ್ಲೋ ಪ್ರಯಾಣ ಮಾಡುತ್ತಿದ್ದಾಗ ಕೆರೆಯೋ ಹೊಳೆಯೋ ಕಣ್ಣಿಗೆ ಬಿದ್ದರೆ ನನ್ನ ಮೊಮ್ಮಗಳು ಕಮಲ, ಆಗ 3 ವರ್ಷದ ಮಗು, ವಾಟರ್ ವಾಟರ್ ಎಂದು ಹಿಗ್ಗಿನಿಂದ ಕೂಗುತ್ತಾ ಎದ್ದು ಕುಣಿಯಲಾರಂಭಿಸುತ್ತಿದ್ದಳು. ಬೆಳಕನ್ನು ಪ್ರತಿಫಲಿಸಿ ಹೊಳೆಯುವ ನೀರನ್ನು ನೋಡುವುದೇ ಅವಳಿಗೆ ಆನಂದ. ನಮ್ಮ ಪ್ರಯತ್ನವೇನೂ ಇಲ್ಲದೆ, ನಮ್ಮ ಬೇಡಿಕೆಗಾಗಿ ಕಾಯದೆ ತಾನಾಗಿ ಲಭಿಸುವ ಈ ಆನಂದಗಳ ಮಾತನ್ನು ಬೆಳೆಸುವುದು ಬೇಡ. ಪ್ರಕೃತಿ ಸೌಂದರ್ಯ ಬದುಕಿನ ಕಷ್ಟ ನಿಷ್ಠುರಗಳನ್ನು ಮರೆಸಿ ನಮ್ಮನ್ನು ಕರ್ತವ್ಯ ವಿಮುಖರನ್ನಾಗಿಸುವುದು ಸಾಧ್ಯ. ಆದರೆ ಅದು ಆನಂದವೇ ಹೌದು ಎಂಬುದನ್ನು ಗಮನಿಸೋಣ. ನಾವು ಬದುಕಿರುವುದೇ ಒಂದು ಆನಂದ. ಈ ಆನಂದವನ್ನು ಅನುಭವಿಸುವವರು ಶ್ರೀಮಂತರು ಮಾತ್ರವಲ್ಲ, ಮಧ್ಯಮ ವರ್ಗದ ಅನುಕೂಲಸ್ಥರು ಮಾತ್ರವಲ್ಲ, ಹೊಟ್ಟೆ ಬಟ್ಟೆಗೆ ಗತಿ ಇಲ್ಲದವರು, ನಿಲ್ಲುವುದಕ್ಕೆ ನೆರಳಿಲ್ಲದವರು ಕೂಡ ಅನುಭವಿಸುತ್ತಾರೆ. ಭಿಕ್ಷುಕರ 13-14 ವರ್ಷದ ಮಕ್ಕಳು ತಂದೆ ತಾಯಿಯರೊಡನೆ ಬೀದಿಯಲ್ಲಿ ಹೋಗುತ್ತಿರುವುದನ್ನು ನೋಡಿದ್ದೇನೆ. ಅವರಿಗೆ ಬಡತನದ ಬೇಗೆ ಸ್ವಲ್ಪವಾದರೂ ಅರ್ಥವಾಗುವಷ್ಟು ವಯಸ್ಸಾಗಿದೆ. ಆದರೂ ಅವರು ಬೀದಿಯಲ್ಲಿ ಹೋಗುವಾಗ ತೆಪ್ಪನೆ ನಿರುತ್ಸಾಹದ ನಡಿಗೆಯಿಂದ ಹೋಗುವುದಿಲ್ಲ. ಇದ್ದಕ್ಕಿದ್ದ ಹಾಗೆ ವಿನಾಕಾರಣ ಕುಪ್ಪಳಿಸುತ್ತಾರೆ, ಏನೋ ಹಾಡಿಕೊಳ್ಳುತ್ತಾರೆ, ಕೇಕೆ ಹಾಕುತ್ತಾರೆ. ತಾವು ಕಂಡ ಗಿಡವನ್ನೋ ಪ್ರಾಣಿಯನ್ನೋ ಉತ್ಸಾಹದಿಂದ ತಂದೆ ತಾಯಿಯರಿಗೆ ತೋರಿಸುತ್ತಾರೆ. ಅವರಿಗೂ ಮಕ್ಕಳ ಉತ್ಸಾಹ ಪ್ರಿಯವಾಗುತ್ತದೆ. ಒಂದು ನಿಮಿಷ ಅವರು ಜಡವಾಗಿರಲಾರರು. ಏನೋ ನೋಡುತ್ತಿರಬೇಕು, ಏನೋ ಹಾಡುತ್ತಿರಬೇಕು, ಏನೋ ಮಾಡುತ್ತಿರಬೇಕು. ಅವರ ದೇಹದಲ್ಲಿ ರಕ್ತ ಚಲಿಸುತ್ತಿರುವುದೇ ಚೈತನ್ಯ ಎಂಬುದಿರುವುದೇ ಒಂದು ಆನಂದ. ಆ ಚೈತನ್ಯ ಉಕ್ಕಿ ಹರಿಯುತ್ತದೆ, ಇತರರ ಚೈತನ್ಯದೊಡನೆ ಸಹವಾಸವನ್ನು ಬಯಸುತ್ತದೆ. ಇತರರಿಲ್ಲದಿದ್ದಾಗ ತನ್ನಷ್ಟಕ್ಕೆ ತಾನೇ ನಲಿದಾಡುತ್ತದೆ. ಕೆಲವು ದಶಕಗಳ ಹಿಂದೆ ಹಾಡಲು ಕಂಠವಿದ್ದಾಗ ಒಂದು ದಿನ ನಾನು ಬಹಳ ಹುಮ್ಮಸ್ಸಿನಿಂದ ಉಚ್ಚ ಕಂಠದಲ್ಲಿ ಸಂಗತಿಗಳನ್ನು ಹಾಕಿಕೊಂಡು ಉಚಿತವಾದ ಹಸ್ತಚಾಲನೆ ಮಾಡುತ್ತಾ
ಏನು ಸುಖ ಇದು ಏನು ಸುಖ, ಮನುಜ ಶರೀರವಿದೇನು ಸುಖ ಎಂದು ಹಾಡುತ್ತಿದ್ದೆ, ಆನಂದ ಪಡುತ್ತಿದ್ದೆ. ಹಠಾತ್ತಾಗಿ ಆ ಹಾಡಿನ ಅರ್ಥಕ್ಕೂ ನನ್ನ ಆನಂದಕ್ಕೂ ಏನೇನೂ ಹೊಂದಿಕೆ ಇಲ್ಲವೆಂಬುದರ ಅರಿವಾಗಿ ನಗು ಬಂತು. ನನ್ನ ಮನುಜ ಶರೀರ ಇದು ಸುಖವಲ್ಲ ಎಂದು ಬಾಯಲ್ಲಿ ಹೇಳುತ್ತಿದ್ದರೂ ವಾಸ್ತವವಾಗಿ ಸುಖ ಪಡುತ್ತಲೇ ಇತ್ತು. ಪ್ರಪಂಚದಲ್ಲಿ ಇಹ ಸಂಸಾರೇ ಬಹುದುಸ್ತಾರೆ. ದುಸ್ತರವಾದ ಈ ಪ್ರಪಂಚದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ಅದೆಷ್ಟು ಅಲ್ಪ. ಅಸಹನೀಯವಾದ ಅವಮಾನಕ್ಕೆ ಗುರಿಯಾದವರು, ಅಸಹನೀಯ ನೋವನ್ನು ಅನುಭವಿಸುವವರು, ತೀರಾ ಹತ್ತಿರದ ಪ್ರಿಯಜನರನ್ನು ಕಳೆದುಕೊಂಡವರು ಕೆಲವು ವೇಳೆ ಸಾವನ್ನು ಬಯಸುತ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅಂಥವರಲ್ಲಿ ಕೂಡ ಅನೇಕರು ಆ ಘಳಿಗೆಯಲ್ಲಿ ಯಾರಾದರೂ ಅವರನ್ನು ತಡೆದರೆ ಅನಂತರ ಸಾವನ್ನು ಬಯಸುವುದಿಲ್ಲ. ಬದುಕಿನ ಆಸೆ ಮತ್ತೆ ಕುದುರುತ್ತದೆ. ಹಿಟ್ಲರ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ ಒಂದರಲ್ಲಿ 30,000 ಯಹೂದ್ಯರಿದ್ದರು. ಅವರು ಸಹಿಸಬೇಕಾಗಿದ್ದ ಸಂಕಟ, ಚಿತ್ರಹಿಂಸೆ ಬಣ್ಣನೆಗೆ ಮೀರಿತ್ತು. ಅದಕ್ಕೆ ಕೊನೆ ಸಾವು. ಅಷ್ಟೇ ಅವರು ನಿರೀಕ್ಷಿಸಬಹುದಾದದ್ದು. ಆದರೂ ಅವರ ಪೈಕಿ ಆತ್ಮಹತ್ಯೆಗೆ ಪ್ರಯತ್ನಿಸಿದವರು 3 ಜನ. ತಮ್ಮ ಓದಿನಿಂದ ಇದನ್ನು ಸಂಗ್ರಹಿಸಿ ನನಗೆ ತಿಳಿಸಿದವರು ನನ್ನ ಸ್ನೇಹಿತ ಡಾ. ಪ್ರಭುಶಂಕರ್. ಅಂದ ಮೇಲೆ ನಾವು ಬಯಸುವ ಅಥವಾ ಬಯಸಬೇಕಾದ ಬಿಡುಗಡೆ ಬದುಕಿನಿಂದ ಬಿಡುಗಡೆಯಲ್ಲ, ಸಂಸಾರದಿಂದ ಬಿಡುಗಡೆಯಲ್ಲ. ಬದುಕನ್ನು, ಸಂಸಾರವನ್ನು, ಅಂದರೆ ಇಹ ಪ್ರಪಂಚವನ್ನು ಹದಗೆಡಿಸುವ, ನಾಶಕಾರಕವಾಗಿ ಕಾಡುವ ದೌರ್ಬಲ್ಯ, ಕಾಮ, ಕ್ರೋಧಾದಿ ಅರಿಷಡ್ವರ್ಗಗಳು, ಇವುಗಳಿಂದ ಬಿಡುಗಡೆ. ಇದೇ ವೈರಾಗ್ಯ. ರಾಗ ಇಲ್ಲದಿರುವುದು ಇದು ನೀತಿಯ ನಕಾರಾತ್ಮಕ ಮುಖ. ಇದು ಅವಶ್ಯಕ. ಇದರ ಜೊತೆಗೆ ಸಕಾರಾತ್ಮಕವಾದ ಪ್ರೇಮದ ಸೆರೆಯೂ ಅವಶ್ಯಕ. ವೈರಾಗ್ಯಕ್ಕಿಂತ ಇದು ಮುಖ್ಯ. ಪ್ರೇಮದ ಸೆರೆಯೇ ಬಿಡುಗಡೆ, ಅದರ ಬಂಧನವೇ ಮುಕ್ತಿ. ಇದು ಸ್ವವಿರೋಧಿಯಾದ ಮಾತಿನಂತೆ ಕಂಡರೂ ಸತ್ಯ. ಹಿರಿಯ ಆದರ್ಶದ ಕಟ್ಟುಪಾಡಿಗೆ ಸಿಕ್ಕಿದೊಡನೆ ಕೀಳು ಕಲ್ಮಶಗಳಿಂದ ಬಿಡುಗಡೆ ದೊರೆಯುತ್ತದೆ. ನಾನು ಹಿಂದೆ ಶ್ರುತಿಯಲ್ಲಿರುವುದೆಲ್ಲ ಪ್ರಮಾಣವಲ್ಲ ಎಂಬ ಮಾತನ್ನು ಆಡಿದ್ದೇನೆ. ಆದರೆ ಶ್ರುತಿಯಲ್ಲಿ ವಿಚಾರಸಮ್ಮತವಾದ ಅಂಗೀಕಾರ ಮಾಡಲೇಬೇಕಾದ ಅಂಶಗಳಿವೆ. ಈಗ ಶ್ರುತಿಯನ್ನೇ ಉದಾಹರಿಸೋಣ. ಈಶಾವಾಸ್ಯೋಪನಿಷತ್ತಿನ 2ನೆಯ ಮಂತ್ರ ಹೀಗಿದೆ: ಕುರ್ವನ್ನೇವೇಹ ಕರ್ಮಾಣಿ ಜೀಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾನ್ಯಥೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೆ. ಕರ್ಮ ಮಾಡುತ್ತಲೇ ಈ ಪ್ರಪಂಚದಲ್ಲಿ 100 ವರ್ಷ ಬದುಕಲು ನಾವು ಇಚ್ಛಿಸಬೇಕು. ದುಷ್ಕರ್ಮದ ಲೇಪ ಇಲ್ಲದಿರುವುದಕ್ಕೆ ಇದಲ್ಲದೆ ಬೇರೆ ದಾರಿ ಇಲ್ಲ. ಈ ಮಂತ್ರದಲ್ಲಿರುವ ಕರ್ಮಾಣಿ ಎಂಬ ಪದಕ್ಕೆ ಶಾಸ್ತ್ರ ವಿಧಿಸಿರುವ ಅಗ್ನಿಹೋತ್ರಾದಿ ಕರ್ಮಗಳು ಎಂದು ಸಂಪ್ರದಾಯ ಅರ್ಥ ಹೇಳುತ್ತದೆ. ಆದರೆ ನಾವು ಅದೇ ಅರ್ಥವನ್ನು ಇಟ್ಟುಕೊಳ್ಳಬೇಕಾದ್ದಿಲ್ಲ. ಲೋಕಹಿತಕ್ಕೆ ಬೇಕಾದ ಎಲ್ಲ ಕರ್ಮ ಎಂದು ಅರ್ಥ ಮಾಡುವುದು ಸಾಧ್ಯ. ಪ್ರೇಮದಿಂದ ಪ್ರಚೋದಿತರಾಗಿ ಇಂಥ ಕರ್ಮವನ್ನು ಮಾಡುತ್ತಾ ಬಂದರೆ ನಮಗೆ ದುಷ್ಕರ್ಮದ ಲೇಪವಿಲ್ಲ, ಅದರ ಸೆರೆಯಿಂದ ಮುಕ್ತಿ ಸಿಕ್ಕುತ್ತದೆ. ಉಪನಿಷತ್ತು ಹೇಳುವುದು ಇಂಥ ಸತ್ಕರ್ಮವನ್ನು ಮಾಡು ಎಂದು ಮಾತ್ರವಲ್ಲ, ಕರ್ಮವನ್ನು ಮಾಡುತ್ತಾ 100 ವರ್ಷ ಬದುಕಲು ನಾವು ಬಯಸಬೇಕು, ಜೀಜೀವಿಷೇತ್ ಎಂದು. ಬದುಕಬೇಕು. ಬಡವರಿಗೆ, ಶ್ರೀಮಂತರಿಗೆ, ಚಿಕ್ಕವರಿಗೆ, ದೊಡ್ಡವರಿಗೆ, ಮೂಢರಿಗೆ, ಮೇಧಾವಿಗಳಿಗೆ, ಕೇಡಿಗರಿಗೆ, ಸಾತ್ವಿಕರಿಗೆ ಎಲ್ಲರಿಗೂ ಬದುಕು ಬೇಕು. ಆದರೆ ಆ ಬದುಕು ಈಗಿರುವಂತೆಯೇ ಇರಬೇಕೇ? ಮಾನವನಲ್ಲಿ ಬದುಕಿನ ಆಸೆ ಎಷ್ಟು ತೀವ್ರವಾಗಿದೆ ಎಂಬುದನ್ನು ಮನಗಾಣಬೇಕಾದರೆ ಅದರ ಸವಿಗಳನ್ನು ಮಾತ್ರ ಪಟ್ಟಿ ಮಾಡಿದರೆ ಸಾಲದು. ಕಷ್ಟ ಸಂಕಟಗಳ ಪಟ್ಟಿಯನ್ನೂ ಮಾಡಬೇಕು ಎಂದುಕೊಂಡೆವಷ್ಟೆ. ಆ ಪಟ್ಟಿ ದೊಡ್ಡದೇ ಆಗುತ್ತದೆ. ಅಷ್ಟೊಂದು ಸಂಕಟವಿದ್ದೂ ಬದುಕು ಸವಿ. ಆ ಸಂಕಟವನ್ನು ನಿವಾರಿಸಿದರೆ ಆಗ ಅದರ ಸವಿಯನ್ನು ಬಣ್ಣಿಸುವುದೆಂತು? ಅದೇ ಅನಿರ್ವಚನೀಯವಾದ ಬ್ರಹ್ಮಾನಂದ. ಬದುಕನ್ನು ಸರಿಪಡಿಸುವ ಕೆಲಸ ದೇವರಿಲ್ಲ ಎಂದ ಮೇಲೆ ನಮ್ಮ ಮೇಲೇ ಹೊರಗುತ್ತದೆ. ಸರಿಪಡಿಸುವುದು ಸಾಧ್ಯ. ಸರಿಪಡಿಸುವ ಪ್ರವೃತ್ತಿ ನಮ್ಮಲ್ಲಿ ಇದ್ದೇ ಇದೆ. ಕೆಟ್ಟದ್ದನ್ನು ಹೊರದೂಡಿ ಒಳ್ಳೆಯತನವನ್ನು ಪ್ರತಿಷ್ಠಿಸುವ ಕೆಲಸ ನಿಧಾನವಾಗಿ ಆದರೂ ನಡೆಯುತ್ತಲೇ ಇದೆ ಎಂಬುದನ್ನು ಕಂಡೆವಷ್ಟೆ. ಆ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಬದುಕನ್ನು ಸುಖಮಯವಾಗಿಸಬೇಕು. ಇದೇ ಮತಧರ್ಮವಾಗಬೇಕು. ದೈವಶ್ರದ್ಧೆಗೆ ಬದಲಾಗಿ ಈ ಶ್ರದ್ಧೆ ನಮ್ಮಲ್ಲಿ ಸದಾ ಜೀವಂತವಾಗಿರಬೇಕು.
ಬದುಕನ್ನು ಬಿಟ್ಟು ಓಡಿ ಹೋಗುವ ಬದಲು ಅದನ್ನು ಸರಿಪಡಿಸುವುದಕ್ಕಾಗಿ ಬದುಕಬೇಕು. ದೇವರ ಸನ್ನಿಧಿಯಲ್ಲಿದ್ದು ಅವನ ಕೈಂಕರ್ಯದಲ್ಲಿ ನಿರತರಾಗಿರುವುದು ಎಂಬ ಮುಕ್ತಿ ಪ್ರಭೇದದ ಮಾತು ಬಂತಷ್ಟೆ. ನಾವು ಕಿಂಕರರಾಗೋಣ, ದೇವರ ಸೇವೆಗಾಗಿ ಅಲ್ಲ, ಲೋಕ ಸೇವೆಗಾಗಿ. ಲೋಕ ಸೇವೆಯನ್ನು ಕುರಿತ ಶ್ರದ್ಧೆಯೇ ಮುಕ್ತಿ. ಅದರಿಂದಾಗಿ ನಾವು ನಮ್ಮೊಬ್ಬರ ಅಭ್ಯುದಯವನ್ನು, ನಮ್ಮೊಬ್ಬರ ಮೋಕ್ಷವನ್ನು ಒತ್ತಟ್ಟಿಗಿಡುತ್ತೇವೆ. ಕೇವಲ ವೈಯಕ್ತಿಕ ಮೋಕ್ಷದ ಹಂಬಲು ಸ್ವಾರ್ಥವೇ ಹೌದು. ಜೀವಕೋಟಿಯ ಅಭ್ಯುದಯಕ್ಕಾಗಿ ಸ್ವಾರ್ಥದಿಂದ ಬಿಡುಗಡೆ ಪಡೆಯುತ್ತೇವೆ. ಈ ಶ್ರದ್ಧೆಯೂ ದೈವಶ್ರದ್ಧೆಯೂ ಒಟ್ಟಿಗೆ ಇರುವುದು ಅಸಾಧ್ಯವೇ? ಒಟ್ಟಿಗೆ ಇರುವುದನ್ನು ನಾನು ಕಂಡಿದ್ದೇವೆ. ಮದರ್ ಥೆರೇಸಾರವರಲ್ಲಿ ಅವೆರಡೂ ಒಟ್ಟಿಗೆ ಇವೆ. ಅವರನ್ನು ಕೇಳಿದರೆ ಅವೆರಡೂ ಒಂದೇ ಎಂದು ಉತ್ತರ ಕೊಟ್ಟಾರು. ಆದರೆ ಅವರಂತಹ ಜನ ಅಪರೂಪ. ನಾನು ಎಷ್ಟೋ ಜನ ದೈವ ಭಕ್ತರನ್ನು ನೋಡಿದ್ದೇನೆ, ತೋರಿಕೆಯ ಭಕ್ತರನ್ನಲ್ಲ, ಪರಮ ಪ್ರಾಮಾಣಿಕರೂ ಸಾತ್ವಿಕರೂ ಆದ ಭಕ್ತರನ್ನು. ಅವರು ಯಾರೊಬ್ಬರಿಗೂ ಅನ್ಯಾಯ ಮಾಡುವವರಲ್ಲ, ಯಾರೊಬ್ಬರ ವಿಷಯದಲ್ಲೂ ಕೆಟ್ಟ ಮಾತಾಡುವವರಲ್ಲ. ಅವರ ಜೀವನ ಸರಳವೆಂದರೆ ಸರಳ. ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾವಂದನಾದಿಗಳನ್ನು ತೀರಿಸಿಕೊಂಡು ಪಾರಾಯಣ ಮಾಡಿ, ದೇವತಾರ್ಚನೆ ಮಾಡಿ, ತಮ್ಮ ಕೆಲಸಕ್ಕೆ, ಜೀವಿಕೆಗಾಗಿ ತಾವು ಕೈಕೊಂಡ ಆಫೀಸಿನ ಕೆಲಸಕ್ಕೋ, ಕೈಗಾರಿಕೆಯ ಅಥವಾ ಬೇಸಾಯದ ಕೆಲಸಕ್ಕೋ ಹೋಗುತ್ತಾರೆ. ಆ ಕೆಲಸವನ್ನು ನಿರ್ವಂಚನೆಯಾಗಿ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಅವರಿಂದ ಸ್ವಲ್ಪ ಸಮಾಜ ಸೇವೆಯೂ ಆಗುತ್ತದೆ. ಯಾರಾದರೂ ಬಂದು ಬೇಡಿದಾಗ ಅಲ್ಪ ಸ್ವಲ್ಪ ದಾನವನ್ನೂ ಮಾಡುತ್ತಾರೆ. ಅವರ ಬದುಕು ಒಟ್ಟಿನಲ್ಲಿ ಮೆಚ್ಚತಕ್ಕದ್ದೇ. ಆದರೂ ಅವರಲ್ಲಿ ಸಮಾಜ ಹಿತವನ್ನು, ಲೋಕಹಿತವನ್ನು ಕುರಿತ ಕಳಕಳಿ ಇಲ್ಲ. ಇದ್ದಿದ್ದರೆ ಅವರು ದೇವತಾರ್ಚನೆಯನ್ನು ಎಷ್ಟು ಶ್ರದ್ಧೆಯಿಂದ ಮಾಡುತ್ತಾರೋ ಅಷ್ಟೇ ಶ್ರದ್ಧೆಯಿಂದ ಲೋಕಸೇವೆಯನ್ನೂ ಮಾಡಿಯಾರು. ಅವರು ಲೋಕಸಮಸ್ತ ಸುಖಿನೋ ಭವಂತು ಎಂಬ ಮಾತನ್ನು ಹೇಳಿಕೊಳ್ಳುತ್ತಾರೆ. ಆದರೂ ಅವರ ಗುರಿ ಮೋಕ್ಷ. ಸರ್ವಮುಕ್ತಿ ಬೇಡ ಎಂದೇನೂ ಅವರು ಹೇಳುವುದಿಲ್ಲವಾದರೂ ವಾಸ್ತವವಾಗಿ ಅವರ ಮನಸ್ಸಿನಲ್ಲಿ ಪ್ರಥಮ ಸ್ಥಾನ ತಮ್ಮ ಸ್ವಂತ ಮುಕ್ತಿ. ಅದಕ್ಕೆ ಸಾಧನ ಭಗವಂತನ ಸ್ಮರಣೆ, ಸ್ತೋತ್ರ, ಪೂಜೆ, ಸೇವೆ. ಶ್ರೀಮಂತರಾಗಿರುವ ಅಥವಾ ತಕ್ಕಮಟ್ಟಿಗೆ ಸುಖವಾಗಿರುವ ಕೆಲವರನ್ನು ಬಿಟ್ಟರೆ ಮಾನವಕುಲ ಎಷ್ಟು ಶೋಚನೀಯ ಸ್ಥಿತಿಯಲ್ಲಿದೆ ಎಂಬುದನ್ನು ಅವರ ಗಮನಕ್ಕೆ ತಂದರೆ ಅವರು ಮರುಗಿಯಾರು. ಆದರೆ ಅದು ಅವರ ಮನಸ್ಸನ್ನು ಕಲಕಿಲ್ಲ. ಅದರ ಯೋಚನೆ ಬಂದಾಗ ಎಲ್ಲ ಅವರವರ ಕರ್ಮ ಎಂದು ಸಮಾಧಾನ ತಂದುಕೊಂಡರು. ಇಂಥ ಜನರ ವಿಷಯದಲ್ಲಿ ನನಗೆ ಅಭಿಮಾನವಿದೆ. ಆದರೆ ಅವರಲ್ಲಿರುವ ಇನ್ನೊಂದು ಕೊರತೆಯನ್ನು ಗಮನಿಸದಿರಲಾರೆ. ಮಾನವನಿಗೆ ಸಲ್ಲಿಸಬೇಕಾದ್ದನ್ನು ಅವರು ದೇವರಿಗೆ ಸಲ್ಲಿಸುತ್ತಿದ್ದಾರೆ. ನಾನು ದೇವರನ್ನೂ ಮತ್ತು ದೈವಶ್ರದ್ಧೆಯನ್ನು ಕುರಿತ ಲಘು ಎನ್ನಿಸಬಹುದಾದ ಮಾತನ್ನು ಆಡಿರುವುದು ಈ ಕಾರಣಕ್ಕಾಗಿ. ದೇವರು ಇದ್ದರೆ ಅವನಿಗೆ ನಮ್ಮ ಸೇವೆ ಬೇಕಿಲ್ಲ. ಸೇವೆ ಬೇಕಾಗಿರುವುದು ಮಾನವನಿಗೆ. ಇದನ್ನು ಎಷ್ಟು ಸಾರಿ ಒತ್ತಿ ಹೇಳಿದರೂ ಸಾಲದು. ನಾವು ಮರೆಯುತ್ತಿರುವುದು ಈ ಸತ್ಯವನ್ನು. ಪ್ರತಿ ವರ್ಷವೂ ಚಳಿಗಾಲದಲ್ಲಿ ಬೆಚ್ಚನೆಯ ಬಟ್ಟೆ ಇಲ್ಲದೆ, ತಲೆಯ ಮೇಲೊಂದು ಛಾವಣಿ ಇಲ್ಲದೆ, ಚಳಿಯಿಂದ ರಕ್ಷಣೆ ದೊರೆಯದೆ ಎಷ್ಟೋ ಜನ ಸಾಯುತ್ತಾರೆ. ಇದನ್ನು ನಾವೆಲ್ಲ ವೃತ್ತಪತ್ರಿಕೆಗಳಲ್ಲಿ ಓದಿದ್ದೇವೆ. ಆದರೆ ನಾವು ಆಲಯಗಳನ್ನು, ಮಂದಿರಗಳನ್ನು ಕಟ್ಟಿಸುವುದು ದೇವರಿಗೆ, ಪೀತಾಂಬರ ಅರ್ಪಿಸುವುದು ದೇವರಿಗೆ, ಏಕೈಶ್ವರ್ಯೇ ಸ್ಥಿತ ಎಂದು ನಾವು ಕಲ್ಪಿಸಿಕೊಂಡಿರುವ ದೇವರಿಗೆ ಕಿರೀಟ ಮಾಡಿಸುತ್ತೇವೆ, ಚಿನ್ನದ ರಥ ಮಾಡಿಸುತ್ತೇವೆ. ಹೊಟ್ಟೆಗಿಲ್ಲದೆ ಕದಿರು ಕಡ್ಡಿಯಾಗಿ ನರಳುತ್ತಿರುವವರನ್ನು ನಮ್ಮೆದುರಿಗಿರುವಾಗ ಯಜ್ಞಗಳನ್ನು ಮಾಡಿ ಟನ್ಗಟ್ಟಲೆ ಅನ್ನ ತುಪ್ಪಗಳನ್ನು ಬೆಂಕಿಗೆ ಆಹುತಿ ಕೊಡುತ್ತೇವೆ, ದೇವರಿಗೆ ತೃಪ್ತಿಯಾಗಲೆಂದು. ದೇವರು, ಇಂದ್ರಾದಿ ದೇವತೆಗಳು, ಪರಲೋಕ, ವೈಕುಂಠ, ಕೈಲಾಸ, ಮೋಕ್ಷ ಇವೆಲ್ಲ ಪವಿತ್ರತಾ ಭಾವವನ್ನು ಪಸರಿಸುವ ಪದಗಳು. ಅವನ್ನು ನಾವು ಹುಟ್ಟಿದಂದಿನಿಂದ ಕೇಳುತ್ತಾ ಬಂದಿದ್ದೇವೆ. ಆ ಪರಿಕಲ್ಪನೆಗಳಿಗೆ ಅಲೌಕಿಕ ಸೌಂದರ್ಯವನ್ನೂ ಭವ್ಯತೆಯನ್ನೂ ಕೊಟ್ಟಿದ್ದೇವೆ. ಅವುಗಳ ಪ್ರಭೆಯಿಂದ ಮರುಳಾಗಿರುವುದರಿಂದ ನಮಗೆ ಇಹಲೋಕವು, ಅದರ ಬದುಕು ನೀರಸ, ಅರ್ಥಹೀನ ಎನ್ನಿಸುತ್ತವೆ. ಕಲ್ಪನೆಯ ಕೂಸಾದ ಪರಲೋಕದ ಅಮಲಿನಲ್ಲಿ ಇಹಲೋಕ ಮಿಥ್ಯಾ ಎನ್ನುವವರೆಗೂ ಹೋಗಿದೆ ನಮ್ಮ ಪೂರ್ವಗ್ರಹ. ಇಹಲೋಕವನ್ನು ಸ್ವಚ್ಛ ದೃಷ್ಟಿಯಿಂದ ನೋಡೋಣ. ಅದರಲ್ಲಿ ಕೊರತೆಗಳಿವೆ ನಿಜ, ಆದರೂ ಜಗತ್ತು ಸುಳ್ಳಲ್ಲ. ಜೀವದ ಪಾಲಿಗೆ ಜಗತ್ತು ಸತ್ಯ.
ಮನುಷ್ಯನ ಧರ್ಮಾಧರ್ಮಗಳಿಗೂ ಪುಣ್ಯ ಪಾಪಗಳಿಗೂ ಅವಕಾಶಗಳನ್ನು, ಕಾರಣಗಳನ್ನು, ಸಾಧನಗಳನ್ನು ಒದಗಿಸುವುದು ಜಗತ್ತು. ನಮ್ಮ ಜೀವನವನ್ನು ಕೆಣಕಿ, ಕಲಕಿ, ಏರ್ಪಡಿಸಿ, ಮಾರ್ಪಡಿಸಿ ನಮಗೆ ಶಾಂತಿಯನ್ನೋ ಅಶಾಂತಿಯನ್ನೋ ತರುತ್ತಿರುವುದು ಈ ಲೋಕದ ಸೌಂದರ್ಯ ಸೌಭಾಗ್ಯಗಳು. ನಾವೆಲ್ಲ ಪ್ರಕೃತಿ ದೇವಿಯ ರಾಜ್ಯದ ಪ್ರಜೆಗಳು. ಪ್ರಕೃತಿಯು ಸತ್ಯ, ದೇಹ ಸತ್ಯ, ಇಂದ್ರಿಯಗಳು ಸತ್ಯ. ಅವುಗಳ ಬೆಡಗುಗಳು ಸತ್ಯ, ಸೌಂದರ್ಯಗಳು ಮೇಲ್ಮೇಲಿನ ತೋರಿಕೆ ಮಾತ್ರವೇ ಆದರೂ ಅವುಗಳಿಂದ ಜೀವಕ್ಕಾಗುವ ಫಲಾಫಲಗಳು ನಿಜ. ಇವುಗಳ ತಾರತಮ್ಯವನ್ನು ವಿವೇಚಿಸುವುದೇ ಧರ್ಮ ಸೂಕ್ಷ್ಮ. ಧರ್ಮವೂ ನೀತಿಯೂ ಲೋಕಾನುಭವವನ್ನು ಬಿಟ್ಟಿರುವುದಿಲ್ಲ. ಆ ಅನುಭವಗಳ ಮೇಲು ಬೀಳುಗಳನ್ನು ಸೂಕ್ಷ್ಮ ದೃಷ್ಟಿಯಿಂದ ಕಂಡುಕೊಳ್ಳುವುದು ಇದೇ ಜೀವನ ತತ್ವರ್ಧನ. ಈ ವಾಕ್ಯಗಳನ್ನು ಬರೆದ ಡಿ.ವಿ.ಜಿ. ದೇವರನ್ನು ದೃಢವಾಗಿ ನಂಬಿದ್ದವರೇ. ದೇವರು, ಪರಲೋಕ ಇತ್ಯಾದಿಗಳನ್ನು ಕುರಿತ ನಾವು ಪರಿಶೀಲಿಸಿರುವ ನಂಬಿಕೆಗಳಿಗೆ ಬದಲಾಗಿ ನಾವು ತಂದುಕೊಳ್ಳುವ ನಂಬಿಕೆ ಇಹಲೋಕವನ್ನು ಕುರಿತದ್ದೇ ಆಗಬೇಕು. ಇಲ್ಲಿಯ ಬದುಕನ್ನು ಕುರಿತದ್ದೇ ಆಗಬೇಕು. ತಾಯಿ ತಂದೆಯರು, ಹೆಂಡತಿ ಮಕ್ಕಳು, ಬಂಧುಗಳು, ಸಹಮಾನವರು ಇವರೆಲ್ಲರನ್ನು ಮತ್ತು ಅವರ ಬದುಕನ್ನು ಕುರಿತದ್ದೇ ಆಗಬೇಕು. ಬದುಕಿಗೆ ಉದ್ದೇಶವನ್ನು, ಸಾರ್ಥಕ್ಯವನ್ನು ಕೊಟ್ಟು ಅದನ್ನು ನಿಂತು ನಡೆಸುವ ಈ ಮತದಲ್ಲೂ ಸೇವೆಗೆ ಮುಖ್ಯ ಸ್ಥಾನ ಉಂಟು. ಆದರೆ ಅದು ಮಾನವ ಕುಲದ ಸೇವೆ. ಈ ಮತವನ್ನು ಶೈವ ಮತ, ವೈಷ್ಣವ ಮತ ಇತ್ಯಾದಿಗಳಿಗೆ ಬದಲಾಗಿ ನಾವು ತಂದುಕೊಂಡಿರುವ ಮತವನ್ನು ಮಾನವ ಮತ ಎಂದು ಕರೆಯೋಣ. ಈಗ ದೇವರಿಗೆ ಸಲ್ಲುತ್ತಿರುವ ಸೇವೆ, ಅಭಿಷೇಕ, ವಸ್ತ್ರಾರ್ಪಣ, ಅರ್ಘ್ಯ, ಪಾದ್ಯ, ನೀರಾಜನ, ನೈವೇದ್ಯ ಸಮಸ್ತ ಉಪಚಾರವು ಮಾನವನಿಗೆ ಸಲ್ಲಬೇಕು. ಶ್ರೀಮಂತ ವರ್ಗದವರಿಗೂ ಮಧ್ಯಮ ವರ್ಗದವರಿಗೂ ಮಾತ್ರವಲ್ಲ, ಎಲ್ಲ ಮಾನವರಿಗೂ. ಬೈಬಲ್ನಲ್ಲಿ ದೇ ದಟ್ ಆರ್ ಹೋಲ್ ನೀಡ್ ನಾಟ್ ದ ಫಿಸಿಷಿಯನ್ ಬಟ್ ದೇ ದಟ್ ಆರ್ ಸಿಕ್ ಎಂಬ ಮಾತಿದೆ. ವೈದ್ಯ ಬೇಕಾಗಿರುವುದು ರೋಗಿಗೆ ಹೊರತು ಆರೋಗ್ಯ ದೃಢಕಾಯರಿಗಲ್ಲ. ನಮ್ಮ ಸೇವೆ ಸಲ್ಲಬೇಕಾದದ್ದು ಮುಖ್ಯವಾಗಿ, ಸಹಜವಾಗಿ ಮಾನವನಿಗೆ ದೊರೆಯಬೇಕಾದ ಸೌಲಭ್ಯಗಳಿಂದ ವಂಚಿತರಾಗಿರುವವರಿಗೆ. ಇದು ದಾನಧರ್ಮದ ಮಾತಲ್ಲ. ದಾನ ಮಾಡುವವನ ದಾನಿ ನಾನು ಭಾವ, ದಾನ ಪಡೆಯುವವನ ದೀನ ನಾನು ಭಾವ. ದಾನಿ ನಾನು ಮತ್ತು ದೀನ ನಾನು ಎಂಬ ಭಾವ ಇವೆರಡೂ ಮಾನವನ ಮಟ್ಟವನ್ನು ಇಳಿಸುತ್ತವೆ. ಯಾವನೊಬ್ಬನೂ ಆಳುದ್ದದ ದೇಹವನ್ನು ಗೇಣುದ್ದ ಮಾಡಿಕೊಂಡು ಮತ್ತೊಬ್ಬನೆದುರಿಗೆ ಹಸಾದಕ್ಕೆ ಹಮ್ಮೈಸಿ ಅಂಗಲಾಚುವಂತಾಗಬಾರದು. ಇದು ಸಾಧ್ಯವಾಗುವಂಥ ಸಾಮಾಜಿಕ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತರುವುದು ಇದೇ ನಮ್ಮ ಸೇವೆಯ ಗುರಿ. ಮಾನವ ಮತದ ಹಿಂದಿರುವ ತತ್ವಗಳು ಯಾವುವು? ಸರ್ವಸಮತಾಭಾವ, ನ್ಯಾಯ, ನೀತಿ, ಒಟ್ಟಿನಲ್ಲಿ ಪ್ರೇಮ. ನಮಗೆ ಬೇಕಾದ ದೇವರು ಎಂಥವನು ಎಂದು ನಾವು ಯೋಚಿಸಿದಾಗ ನಾವು ಅವನಲ್ಲಿ ಬಯಸಿದ ಗುಣಗಳು ಇವೇ ತಾನೇ. ನಮಗೆ ಬೇಕಾದ ದೇವರು ಮೌಲ್ಯ ರಕ್ಷಕ, ಎಲ್ಲರ ಯೋಗಕ್ಷೇಮವನ್ನು ಪಕ್ಷಪಾತವಿಲ್ಲದೆ ನೋಡಿಕೊಳ್ಳುವವನು, ಪ್ರೇಮಮೂರ್ತಿ. ನಾವು ಈಶ್ವರ ಎಂಬ ವ್ಯಕ್ತಿ ಇಲ್ಲ ಎಂದು ವಾದಿಸಿದರೂ ಆ ಈಶ್ವರನಿಗೆ ಜನ ಆರೋಪಿಸಿರುವ ಉದಾತ್ತ ಗುಣಗಳಲ್ಲಿ ಭಕ್ತಿಯುಳ್ಳವರು. ಮೇಲೆ ಕಾಣಿಸಿದ ಉದಾತ್ತ ಗುಣಗಳೇ ದೇವರು ಎಂದು ಒಪ್ಪುವುದಾದರೆ ಮಾನವ ಮತದ ಅನುಯಾಯಿಗಳು ನಿರೀಶ್ವರವಾದಿಗಳಾದರೂ ದೈವಭಕ್ತರೇ.